ನಮಸ್ಕಾರ ಮಾಮ. ಎಲ್ಲರಿಗೂ ಈಗ ಕೇಳಿಸ್ತಾ ಇದೆ. ಪರಮಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ರಾಮಾನುಜದಯ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣಂ ಶರಣಂ ಪ್ರಪದ್ಯೆ ಮಾತಾಪಿತಾ ಯುವತಿಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಹಂ ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಗಳಂ ಪ್ರಣಮಾಮ್ಯಮೃತಂ ಸರ್ವಶ್ಚ ಮಾದಾಕ್ರಯವರ್ತನಾಥ ಶ್ರೀಭಕ್ತಿಸಾರಕುಲಶೇಖರ ಯುವತಿವಾಹನ್ ಭಕ್ತಾಂಗ್ರಿರೇಣ ಪರಕಾಲೇತಿ ನಮಿಷ್ಟಾನ್ ಶ್ರೀಮತ್ಪರಾಂಗುಜಮನಿಂ ಪ್ರಣತೋಸ್ಮಿ ನಿತ್ಯಂ ವಿಖ್ಯಾತೋ ಯತಿ ಸಾರ್ವಭೌಮ ಜಲದೇಶ್ಚಂದ್ರೋಪಮತ್ವೇನಯಃ ಶ್ರೀಭಾಷ್ಯೇಣ ಯದನ್ವಯ ಸುವಿದಿತ ಶ್ರೀವಿಷ್ಣುಚಿತ್ತಾದಯಃ ವ್ಯಾಖ್ಯಾಂ ಭಾಷ್ಯಕೃತಜ್ಞಯೋಪನಿಷದಾಂ ಯೋತ್ರಾಮಿಡೀತಾಂ ವ್ಯಧಾತೆ ಪೂರ್ವಂದಂ ಕುರುತೇಶ್ವರಂ ಗುರುವರಂ ಕಾರುಣ್ಯಪೂರ್ಣಂ ಭಜೇ ನಾಥಂ ಪಂಕಜನೇತ್ರರಾಮಯಾಮನಾಂ ವಾಸ್ತವ್ಯಮಾಲಾಧರಾನಹಿ ಯೋಗೀಂದ್ರಂ ಕುರುಕೇಶಚಂದ್ರಜಲಧಿಂ ಗೋವಿಂದಪುರಾದಿಭೌ ಭಟ್ಟಾರ್ಯಂ ನಿಗಮಾಂತಯೋಗಿ ಜಗದಾಚಾರ್ಯೋ ಸಕೃಷ್ಣದ್ವಯೋ ವಂದೇ ಮಾಧವ ಪದ್ಮನಾಭಸಮನಃ ಕುಲೇಶ ದೇವಾದಿಪಾನ್ திருவரும்மாள் சேனை முதலே சடகோபன்னாத முனீஜீருய்ய கொண்டார் மணக்கால் நம்பி செண்டாம் ஆளவந்தார் குருமாலாதர குருஹை பிரார் கண்பாம் எதிராஷர் கோவிந்தர் குரேஷர் பெரிய பட்டர் வேதாந்த முனிவர் திருக்கண்ணர் கண்முடியனம் பிள்ளை இவரில் அளித்தற்பியைந்த குருமாதவர் பத்மநாபர் இவர்களாளர்த்தம் திருவடியுன்ய தேவ பெருமாள் கை கொண்டருளும் திருமலை ஆழ்வார் பொன் பதங்கள் முன்பென்னுள் சேர்ந்தனமே भक्तामृतम विश्वजनानुमोदनम सर्वाप्तदम श्री षठगोपवाङ्मयम् सहस्रशाखोपनिषत्समागमम् नमाम्यहं द्राविड वेदसागरं तिरुवळुनाडेन्नुम தென்குருகூரென்னும் மறுவினையவன் பொருளென்னும் அருமறைகள் அந்தாதி செய்தான் அடி இணைய எப்பொழுதும் சிந்தியாய் நெஞ்சே தெளிந்தே மனத்தாலும் வாயாலும் வன்குருகோர் பேணம் இனத்தாரை எல்லாதிலேங்கே தனத்தாலும் ஏதும் குறைவிலே நின்ற ஷகோபன் பாதங்கள் யாமுடைய பத்து எய்ந்த பெரும் கீர்த்தி ராமானுஜமுனிதன் வாழ்ந்த மலர்பாதம் வணங்குகின்றேன் ஆய்ந்த பெரும் சீரார் ஷடகோபன் சந்தமிழ் வேதம் தரிக்கும் பேராத உள்ளம் பெறா வாந்திகளும் சூழந்தளங்கருமன் தோள்மேல் ஆண்ட தமிழ் மறைகளாயிரமும் இந்த முதல் தாய் ஷடகோபன் மைம்பால் வளர்த்த இதத்தாய் ராமானுஜன் மிக்க விரைநெறியும் மெய்யாமுயன் நிலையம் தக்க நெறியம் தடையாகி தொக்கியலும் ஊழ்வினையும் வாழ்வினையும் போதும் குருகையர்கோன் யாழினிசை வேதத்தியல் வாழ்வார் திருமதிகளே சரணம். ಭಗವದ್ ವಿಷಯ ಪುಟ 44 4ஆம் பத்து 2ஆம் திருமொழி 6ஆம் பாட்டு. மணிச்செழியாமல் நப்பின்னை பிராட்டிக்கு உதவினா போலன்றிக்கு ஸ்ரீ பூமி பிராட்டிக்காக தன்னை அழிய மாறியும் உதவினவனுடைய திருவடிகளில் திருத்துளாய யாயப்படான் என்றாள் என்கிறார். ಪೌರುಷಕ್ಕೆ ಅಳಿವಿಲ್ಲದೆ ನೀಲಾದೇವಿಗೆ ಒದಗಿ ಬಂದಂತೆ ಅಲ್ಲದಿದ್ರು ಶ್ರೀ ಭೂದೇವಿಗಾಗಿ ತನ್ನ ಸ್ವರೂಪವನ್ನು ನಾಶಪಡಿಸಿಕೊಂಡು ಸರಿ ಎಂದು ಒದಗಿ ಬಂದಂತಹ ಶ್ರೀ ವರಾಹಸ್ವಾಮಿಯ ಪಾದಗಳಲ್ಲಿರುವ ತುಳಸಿಗಾಗಿ ನನ್ನ ಮಗಳು ಆಸೆ ಪಡ್ತಾ ಇದ್ದಾಳೆ. ತುಳಸಿಯ ಹಿರಿಮೆಯನ್ನು ಹೇಳ್ತಾ ಭಗವಂತ ಬೇರೆ ಬೇರೆ ಇದ್ರಲ್ಲಿ ಮಾಡಿದ್ದನ್ನ ತಿಳಿಸ್ತಾ ಇರುವಂತಹದ್ದು. மாதர்மாமண் மடந்தை பொருட்டு ஏனமாய் 6ನೇ ಪಾಶುರ 4ஆம் பத்து 2 ಬಾಲಕನಾಯ್. ಅದರಲ್ಲಿ ஆதியங்காலத்து அகலிடம் கிண்டவர் பாதங்கள் மேலணி பைம்பொன் துளாய் என்னே ஓதுமால் எய்தினள் என் தன் மடந்தையே.
ಪ್ರತಿಪದಾರ್ಥ மாதர் உத்தமனாದ மாமண் மடந்தை பொருட்டு ವಿಶಾಲವಾದ ಭೂದೇವಿಗಾಗಿ ಏನಮಾಯ್ ಪನ್ನಿಯಾಯ್ ಕ್ರೂಢಾಗಾರಂ ಇವೆಲ್ಲ ವರಾಹ ರೂಪಿಯಾಗಿ ಆದಿಯಂಕಾಲಕ್ಕೆ ಕಲ್ಪದಾದಿಯಾದ ಗುಣಪೂರ್ಣವಾದ ಕಾಲದಲ್ಲಿ ಅಹಲಿಡಂ ವಿಸ್ತೀರ್ಣವಾದ ಭೂಮಂಡಲವನ್ನ ಸೀಳಿದವರು ಪಾದಗಳ ಮೇಲೆ ಅಣಿ ಪೈನ್ ಪೊನ್ ತುಳಾಯ್ ಸುಂದರವಾದ ಶ್ಲಾಘ್ಯವಾದ ಶೀತಲವಾದಂತಹ ತುಳಸಿ ಎಂದೇ ಓದುಮಾಲ್ ಎಯ್ದಿನಳ್ ಹೇಳುತ್ತಾ ಮೂರ್ಛಿತಳಾಗ್ತಾಳೆ ಎಂತನ್ ನನ್ನ ಮಡಂದೆಯೈ ಮಗಳು ಒಂದು ஈடு மாதர் அழகு நிருபாதிக ಸ್ತ್ರೀತ್ವத்தைಯೇ ಉಡೆಯವಳ್ ಎನ್ನುವುದನ್ನು ಪೂರ್ಣವಾಗಿ ಸ್ತ್ರೀತ್ವ ಅನ್ನುವಂಥದ್ದು ಏನು ಸ್ತ್ರೀತ್ವ ಅಂತಂದ್ರೆ ಬಹಳ ಸುಂದರವಾಗಿ ಹೇಳ್ತಾರೆ ಪತಿಯನ್ನ ಬಿಟ್ಟು ಇಲ್ಲದೆ ಇರುವಂತಹದ್ದು ಈ ರಾಮ ಸೀತೆಗೆ ನಾನು ಕಾಡಿಗೆ ಹೋಗ್ಬರ್ತೀನಿ ನಿನ್ಗೆ ಅಲ್ಲೆಲ್ಲ ಕಷ್ಟ ಆಗತ್ತೆ ಇರು ಅಂತ ಅಂದ್ಬಿಟ್ಟೆಲ್ಲ ಅಂದಾಗ ನೀನ್ ನನಗನ್ನ ಹೇಳ್ಕೊಡ್ಬೇಕಾ ಅಂತ ಹೇಳಿ ನನಗೆ ಇದನ್ನೆಲ್ಲ ತಿಳಿಸಿದ್ದಾರೆ ಮೊದಲೇನೆ ಪತಿ ಎಲ್ಲಿದ್ದಾನೋ ಅಲ್ಲಿ ಎಲ್ಲ ಹೇಳ್ತಾ ಬರ್ತಾಳೆ ತಂದೆ ಅಲ್ಲ ಅಣ್ಣ ತಮ್ಮಂದ್ರಲ್ಲ ತಾಯಿ ಅಲ್ಲ ಪತಿ ಎಲ್ಲಿದ್ದರೆ ಅದರಲ್ಲಿ ಅಂತ ಬಹಳ ಮುಖ್ಯವಾಗಿ ಏನು ಅಂದ್ರೆ ಬೇರೆ ಯಾರು ಕರ್ಮದ ಫಲಗಳನ್ನ ಭಾಗ ತಗೊಳ್ಳುವುದಿಲ್ಲ ಆದ್ರೆ ಪತಿ ಅವರದು ಪರಸ್ಪರ ಅವನು ನೀನ್ ಏನನ್ನ ಪಡಿತೀಯೋ ಅದು ನನಗೂ ಕೂಡ ಬಂದಂತ ಇದ್ದೆ ನಿನಗ್ ವನವಾಸ ಅಂತಂದ್ರೆ ನನಗೂ ವನವಾಸವೇನೆ ನೀನ್ ಎಲ್ಲಿರ್ತೀಯೋ ಅದೇ ನನಗೆ ಅಯೋಧ್ಯೆ ನಿನಗಿಂತ ಮೊದಲು ನಾನು ಮುಂದೆ ಹೋಗ್ತೀನಿ ಮುಳ್ಳು ಕಲ್ಲು ಇದೆಲ್ಲ ಮಾಡ್ಬೇಕಾದ್ರೆ ನಿನ್ಗೆ ದಾರಿ ಮಾಡ್ಕೊಡ್ತೀನಿ ನಾನ್ ನಿನ್ಗೆ ಯಾವ ತೊಂದರೆನೂ ಮಾಡೋಲ್ಲ ಪತಿವ್ರತ ಧರ್ಮ ನನಗ್ ಚೆನ್ನಾಗ್ ಗೊತ್ತು ಅಂತ ಸೀತೆ ರಾಮನ ಬಾಯಿ ಮುಚ್ಚಿಸ್ತಾಳ ಹೀಗೆ ಒಂದೊಂದು ಕೂಡ ಸ್ತ್ರೀತ್ವ ಅಂತಂದಾಗ ಆ ಪರಾಕಾಷ್ಠೆಯ ಇದರಲ್ಲಿ ತನ್ನನ್ನ ಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂತದ್ದು ಕುಟುಂಬಕ್ಕೆ ಇದಕ್ಕಾಗಿ ಗೃಹಿಣಿ ಗೃಹ ಮುಚ್ಚತೆ ಅದಕ್ಕಾಗಿ ಗೃಹಿಣಿ ಇದ್ರೆ ಅದು ಗೃಹ ಎಲ್ಲದರಲ್ಲೂ ಕೂಡ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂತ ಅದನ್ನ ತಪ್ಪಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ ಇವರಿಗೆ ಏನು ಸಮಾನತೆಯೇ ಇಲ್ಲ ಈಕ್ವಾಲಿಟಿ ಇಲ್ಲ ಬರೀ ಮನೆ ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ಅಂತ ಮನುಸ್ಮೃತಿನಲ್ಲಿ ಹೇಳ್ತಾರೆ ಸಂಧ್ಯಾ ವಂದನೆ ನಿತ್ಯ ವಿಧಿ ಹೇಗೋ ಹಾಗೆ ಸ್ತ್ರೀಯರಿಗೆ ಗೃಹ ಕೃತ್ಯಗಳು ಸಂಧ್ಯಾ ವಂದನೆಗೆ ಸಮಾಂತರ ಅದರಲ್ಲಿ ಯಾವ ಲೋಪನೂ ಆಗಬಾರದು ಭಗವಂತ ದೃಷ್ಟಿನಲ್ಲಿ ಕೊಟ್ಟಿದ್ದು ಈಗ ಪುರುಷನಾಗಿದ್ಬಿಟ್ಟು ಅಯ್ಯೋ ನಾನು ಹೆಂಗಸರಂತೆ ಗರ್ಭವನ್ನು ಧರಿಸಿದ್ರೆ ಹೇಗ್ ಚೆನ್ನಾಗಿತ್ತೆ ಅಂತಂದ್ರೆ ಅವನ ತಲೆ ಸರಿ ಇಲ್ಲ ಅಂತಾನೆ ಹೇಳ್ಬೇಕು ಅದೇ ರೀತಿ ಪುರುಷ ಮಾಡೋ ಕೆಲಸದಲ್ಲೆಲ್ಲ ಸ್ತ್ರೀ ಅದ್ರ ಸಮಾನತೆ ಅಲ್ಲ ಇದೆಲ್ಲ ಹುಚ್ಚುತನ அழகு நிருபாதிக ஸ்திரீத்வத்தை உடையவள் எண்ணுதல் மாதர் என்று காதலாய் ஸ்நேகயுக்தை எண்ணுதல் மாமண் மடந்த பொருட்டு ಶ್ಲಾಘ್ಯೆಯಾದ ಶ್ರೀ ಭೂಮಿ பிராட்டியின் பொருட்டு ஏனமாய் பாசி தூர்த்து கிடந்த பார்மகள் என்கிறபடியே பிரணயினி உடம்பு பேணாதே கிடக்க பிரணயி உடும்பு பேணி இருக்கை ஆவது பிரணயித்வத்துக்கு போராதே மாசுடம்பில் நீர் வார மானமிலா பன்னியாம் தேசு என்கிறபடியே நீருக்கும் சேர்த்துக்கும் இளையாத வடிவை உடையனாய் ஆதி வராக கல்பத்தின் ஆதியிலே ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಸಂಕಲ್ಪ ಹೇಳ್ತೀವಿ ಈ ಕಲ್ಪದಲ್ಲೇ ನಡೆದಿದ್ದು ಶ್ವೇತ ವರಾಹ ಕಲ್ಪದಲ್ಲೇನೆ ವರಾಹ ಅವತಾರ ಆಗಿತ್ತು ವರಾಹ ಕಲ್ಪತ್ತಿನ ಆದಿ ಇದೆ ಈ ಮನುಸ್ಮೃತಿ ಬಗ್ಗೆ ಒಂದು ದೊಡ್ಡ ಉಪನ್ಯಾಸ ಎಸ್.ಕೆ. ರಾಮಚಂದ್ರರಾವ್ ಮಾಡಿದ್ದು ಹಿಂದೆ ಶಂಭಾ ಜೋಶಿ ಅಂತ ಅಂದ್ಬಿಟ್ಟು ಮನುಸ್ಮೃತಿ ಬಗ್ಗೆ ಬಹಳಷ್ಟು ಇದ್ ಮಾಡಿದ್ರು ಇವರು ಅವರ ಅಭಿಪ್ರಾಯವನ್ನ ಕೆಲವು ಕಡೆ ಖಂಡಿಸಿ ಇದೆಲ್ಲ ಹೇಳಿ ಅವ್ರು ಬರ್ದಿದ್ದ ಆ ಉಪನ್ಯಾಸ ನೋಡ್ತಾ ಇದ್ದೆ ಹಿರಿಯರು ಕೂಡ ತಪ್ಪುಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಅದೇನು ಹೇಗೆ ಅದು ಇದ್ ಮಾಡಿದ್ರು ಅಂತ ಅವ್ರೇನ್ ಇವಾಗ ನಾವು ಸಂಕಲ್ಪ ಹೇಳ್ಬಾರೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರ ಕಲ್ಪೆ ಅಂತ ಹೇಳ್ತೇವೆ ಅದ್ಯ ಬ್ರಹ್ಮಣನ ಆದ್ಯ ಬ್ರಹ್ಮಣ ಅಂತ ಮಾಡಿದ್ರೆ ಸೃಷ್ಟಿಯ ಆರಂಭದಲ್ಲಿ ಮೊದಲು ಇದ್ದ ಬ್ರಹ್ಮ ಅಂತ ಆಗತ್ತೆ
ಸೃಷ್ಟಿಯ ಮೊದಲಿನಲ್ಲಿದ್ದ ಬ್ರಹ್ಮ ಅವಂದು ಎಲ್ಲ ಮಾಮೂಲಿನಂತೆ ನಮ್ಮ ಆಯುಸ್ಸಿನ ತರ 100 ವರ್ಷ ಅವನಿಗೆ. ಈಗ ಈ ಸಂಕಲ್ಪದಲ್ಲಿ ಹೇಳ್ಬೇಕಾದ್ರೆ ಆ ಸಂಕಲ್ಪವನ್ನು ವಿವರವಾಗಿ ಅವರು ಒಂದೊಂದೇ ಚರ್ಚೆ ಮಾಡ್ತಾ ಬರ್ತಾರೆ. ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತಾರೆ. ವಿವಸ್ವಾನ್ ಯಮನ ಪುತ್ರ, ಅವನು ಈ ಮನ್ವಂತರಕ್ಕೆ ಅಧಿಪತಿ. ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರದಪಾದೆ, ಇದೆಲ್ಲ ಹೇಳುವಂತಹದ್ದು. ಆದ್ರೆ ಪುರಾಣದ ಉಲ್ಲೇಖಗಳಲ್ಲಿ ಈ ಮನ್ವಂತರ ಇದು ಬರೋ ಮೊದಲು 4 ಮನ್ವಂತರಗಳಾಗಿದೆ. ಕಲ್ಪ ಇದೆ ಇದದ್ದಾದ್ರೂ ಕೂಡ. ಆದ್ರೆ ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ, ಒಂದು ಹಿಡಿ ಒಂದು ಬೊಗಸೆ ಮರಳು ತರ ಕಣಗಳನ್ನಾದ್ರೂ ಕಷ್ಟಪಟ್ಟು ಎಣಿಸ್ಬೋದು. ದೊಡ್ಡ ಭೂತ ಕನ್ನಡಿ ಇಟ್ಕೊಂಡು ಒಂದು ಸೂಜಿ ತರ ಇದ್ರಲ್ಲಿ ಇಟ್ಕೊಂಡು ನಿಧಾನಕ್ಕೆ ಒಂದೊಂದೇ ತಳ್ಳಿ ಒಂದು ಬೊಗಸೆನಲ್ಲಿ ಇಷ್ಟು ಕಣಗಳಿತ್ತು ಅಂತ ಲೆಕ್ಕ ಮಾಡ್ಬೋದು. ಕಷ್ಟ ಮಾಡೋದು, ಅದಾದ್ರೂ ಮಾಡ್ಬೋದು. ಆದ್ರೆ ಆಗಿ ಹೋದಂತ ಬ್ರಹ್ಮರ ಲೆಕ್ಕ ಇಲ್ಲ ಅಂತ ಹೇಳ್ತಾರೆ. ಸೊ ಅವಾಗೇನು ಅಂದ್ರೆ, ಸಂಕಲ್ಪ ಹೇಳ್ಬೇಕಾದ್ರೆ ಆದ್ಯ ಬ್ರಹ್ಮಣ ಅಂತ ಹೇಳೋದಲ್ಲ, ಅದ್ಯ ಬ್ರಹ್ಮಣ ಅನ್ನೋದೇ ಸರಿ. ಈಗ ಪ್ರೆಸೆಂಟ್ ಇರುವಂತ ಚತುರ್ಮುಖ ಬ್ರಹ್ಮ, ಅವನಿಗೆ 52 ವರ್ಷ ಆಗಿದೆ. ದ್ವಿತೀಯ ಪರಾರ್ಧೆ, ಪರಾರ್ಧ ಅಂದ್ರೆ 50, ದ್ವಿತೀಯ ಅಂದ್ರೆ 52ನೇ ವರ್ಷ. ಇದು ಲೆಕ್ಕ ಕಾಲದ ಗಣಿಕೆನಲ್ಲಿ ಮಾಡಬೇಕಾದ್ರೆ. ಹಾಗೆ ಹಿಂದೆ ಆಗಿ ಹೋದಂತ ಬ್ರಹ್ಮರ ಲೆಕ್ಕ ಇಲ್ಲ. ಮರಳಿನ ಕಣಗಳನ್ನಾದ್ರೂ ಏಳಿಸ್ಬೋದು, ಆದ್ರೆ ಆಗಿ ಹೋದ ಬ್ರಹ್ಮರ ಲೆಕ್ಕವೇ ಇಲ್ಲ ಅನ್ನತಾರೆ. ಅಷ್ಟು ವಿಶಾಲವಾದಂತ ವ್ಯಾಪ್ತಿ ಈ ಕಾಲಕ್ಕೆ ಇದನ್ನ ಹೇಳ್ಬೇಕಾದ್ರೆ. ஆதிவராக கல்பத்தின் ஆதியிலே அங்காலத்து அழகிய காலத்து ரட்சகனானவன் தன் விபூதி ரட்சணத்துக்காக கொண்ட கோலத்தை அனுபவிக்கிற காலமாகையாலே அழகிய காலம் என்கிறார். அகலிடம் கிண்டவர் மகா பிருத்திவியை அண்டபித்தியில் நின்று மொட்டு விடுவித்து எடுத்து கொண்டோ ஏறினவனுடைய திருவடிகளிலே ரோமாந்தரஸ்தாக முனையக ஸ்துவந்தி என்று சனகாதிகள் இட்ட திருத்துழாயை ஆயிற்று இவள் ஆசைப்படுகிறது. ஓதுமால் எய்தினள் இத்தை எப்போதும் சொல்லும் படி பிச்சேறினாள். என் தன் மடந்தையே அவனன்றோ பிச்சேறுவான் என்று இருக்கிறாள் இவள். இப்பருவத்தை கண்டார் படுமத்தை இப்பருவம் உடைய இவள் ಪಡುವುದೇ. ಹೀಡಿಗೆ ಕನ್ನಡ ಅನುವಾದ. ಮಾದರ್ ಎಂದರೆ ಸೌಂದರ್ಯ, ನಿರುಪಾಧಿಕ ಸ್ತ್ರೀತ್ವವನ್ನು ಹೊಂದಿದವಳು ಎಂದರ್ಥ. ಮಾದರ್ ಎಂದರೆ ಪ್ರೇಮ ಎಂಬ ಅರ್ಥನೂ ಉಂಟು. ಸ್ತ್ರೀ ಅನ್ನುವುದು ಒಂದು ಅರ್ಥ. ವೇದದಲ್ಲಿ ನ ರಾಮ ಉಚ್ಚಿಷ್ಟಂ ಪಿಬೇತ್ ಅಂತಂದ್ಬಿಟ್ಟು, ಪತ್ನಿಯ ಉಚ್ಚಿಷ್ಟವನ್ನ ಪತಿ ತಿನ್ನಬಾರ್ದು. ಇವನ್ ತೇಜಸ್ ಹೋಗುತ್ತೆ, ಅವಳಿಗೆ ಶ್ರೇಯಸ್ಸಲ್ಲ. ಈಗ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಬಾರ್ದು. ಸಾಮಾನ್ಯವಾಗಿ ಚಿಕ್ಕವರು ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ದೊಡ್ಡವ್ರಿಗೆ ಏನ್ ಸಿಗುತ್ತೆ ಅದರಿಂದ ಅಂದ್ರೆ, ದೊಡ್ಡವ್ರಿಗೆ ಏನಿಲ್ಲ, ಚಿಕ್ಕವ್ರು ನಮಸ್ಕಾರ ಮಾಡದೆ ಅವರ ಆಶೀರ್ವಾದ ಸಿಗುತ್ತೆ. ಹಾಗೆ ಉಚ್ಚಿಷ್ಟವನ್ನ ಇದ್ ಮಾಡ್ಬಾರ್ದು ಅಂತ ಇದರಲ್ಲಿ ಬರ್ತಾ ಇದ್ದಿದ್ದು. ಹಾಗೆ ಪತ್ನಿಯಾದ ಊಟ ಮಾಡ್ತಿದ್ದಾಗ ಅವಳನ್ನು ನೋಡ್ಬಾರ್ದು ಅಂತಿದೆ. ಎಷ್ಟೆಲ್ಲ ಮನುಸ್ಮೃತಿಕಾರರು ಕೆಲವೊಂದು ಇವುಗಳೆಲ್ಲ. ಸಾಮಾನ್ಯ ಗೃಹಿಣಿಯಾದವಳೇನು ಎಲ್ರಿಗೂ ಬಡಿಸು, ಪತಿಗೂ ಬಡಿಸ್ಬಿಟ್ಟು ಆಮೇಲೆ ಇದೆ. ನಾನಿಲ್ಲಿ ಹೇಳ್ತಾ ಇರೋದೆಲ್ಲ ಸ್ಮೃತಿ ಪ್ರೋಕ್ತವಾದದ್ದು, ಹಿಂದೆ ಇದ್ದಂತಹ ಆಚಾರ ಶಿಷ್ಟಾಚಾರಗಳು. ಈಗಿಂದಕ್ಕೆ ಹೇಳೋದಕ್ಕಾಗಲ್ಲ. ಈ ರೀತಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಕುಟುಂಬ. ಅವರಿಗೆ ಅಧ್ಯಾತ್ಮದ ಏಳಿಗೆಯನ್ನು ಸಿಗುತ್ತೆ, ಬರೀ ಈ ಬಾಳಿಂದ ಅಷ್ಟೇ ಅಲ್ಲ. ಸೊ ಅದ್ರಲ್ಲಿ ಬರುತ್ತೆ. ಯಾಕೆ ಗೊತ್ತಿದೆ ಅಂದ್ರೆ, ರಾಮಾಲಿಂಗನ ಅಂತ ಒಂದು ಕೃತಿಯನ್ನು ಯಾರೋ ಬರ್ದಿದ್ರು. ಇವರೆಲ್ಲ ಅನಂತರಂಗಾಚಾರ ಪುಸ್ತಕ ನೋಡಿದ್ರು, ನಗ್ತಾ ಇದ್ರು. ಯಾಕೆ ಅಂದೆ ನಾನು, ರಾಮಾಲಿಂಗನ ಅಂದ್ರೆ ಏನು ರಾಮನ ಆಲಿಂಗನ, ಏನು ಆಂಜನೇಯನ ಆಲಂಗಿಸಿಕೊಂಡ ರಾಮ. ಅದು ಒಂದರ್ಥ. ಆದ್ರೆ ರಾಮ ದೀರ್ಘ ಆಕಾರ ಸ್ತ್ರೀಲಿಂಗದಲ್ಲಿ ಸ್ತ್ರೀ ಆಲಿಂಗನ ಅಂತ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಮಾದರ್ ಅನ್ನೋದಕ್ಕೆ ಪರ್ಯಾಯ ಪದಗಳು ಸ್ತ್ರೀ, ರಾಮ ಅಂತ ಅನ್ನೋದು ಕೂಡ ಬರುತ್ತೆ ಅಂತ. ಮಾದರ್ ಅಂದ್ರೆ ಪ್ರೇಮ, ಆಗ ಸ್ನೇಹಯುಕ್ತಿ ಎಂದರ್ಥ. ಮಾಮಣ್ ಮಡೊಂದೈ ಹೊರಟು ಶ್ಲಾಘ್ಯವಾದ ಭೂದೇವಿಗಾಗಿ ಏನಮಾಯ್
ಪಾಚಿ ಕಟ್ಟಿ ನಿಂತ ಭೂದೇವಿ ಎನ್ನುವಂತೆ ಪ್ರಣಯಿನಿಯ ಮೈಯನ್ನ ಗಮನಿಸದೇ ಇರೋದು, ಪ್ರಣಯಿ ಮೈಯನ್ನು ಗಮನಿಸುವುದು ಪ್ರಣಯತ್ವಕ್ಕೆ ಹೊಂದುವುದಿಲ್ಲವಲ್ಲ. ಪಾಚಿ ಬೆಳೆದ ಮೈಯಲ್ಲಿ ಅಭಿಮಾನ ಇಲ್ಲದೆ ಮಾನವಿಲ್ಲದ ಹಂದಿಯಾಗಿ ಎನ್ನುವ ಹಾಗೆ ಗುಣಕ್ಕೂ ಕೆಸರಿಗೂ ಜೋಡಿ ಇಲ್ಲದ ದೇಹದಾರಿಯಾಗಿ ವರಾಹ ಅವತಾರದಲ್ಲಿ ಹೇಳ್ದಾಗ ಕೆಸರು ಎಲ್ಲ ಹೊಡೆದುಕೊಂಡು ಹೋಗಿ ಹಂದಿ ಏನ್ ಮಾಡುತ್ತೆ, ಎಲ್ಲಾ ಕಡೆನೂ ಹೋಗುತ್ತೆ, ಇದ್ ಮಾಡತ್ತೆ. ಆ ರೀತಿ ಅಷ್ಟು ನಿಕೃಷ್ಟವಾದದ್ದು, ಬೇರೆಯವ್ರು ನೋಡೋದಕ್ಕೆ ಒಂದ್ ರೀತಿ ಹೇಸಿಗೆ ಅನ್ಬೋದು. ಊರಿನಲ್ಲಿ ನಿಂದಕರಿರ್ಬೇಕು, ಹಾಗೆ ಒಂದು ಹಳ್ಳಿ ಇದು ಅಂತಂದ್ರೆ ಹಂದಿಗಳಿರ್ಬೇಕು, ಸುದ್ದಿ ಶುಚಿ ಇದ್ರದಕ್ಕೆ ಅಂತ ಅಷ್ಟು ಕನಿಷ್ಠವಾದದ್ದು ಅಂತ. ಆ ಅವತಾರವನ್ನು ಮಾಡಿದ್ದು ಯಾರಿಗಾಗಿ? ಭೂದೇವಿಯನ್ನು ಉದ್ಧರಿಸುವುದಕ್ಕಾಗಿ. ಅವನು ಲಕ್ಷ್ಮೀ ವರಾಹ, ಯಜ್ಞವರಾಹ, ಭೂವರಾಹ ಎಂದೆಲ್ಲ ಅವನನ್ನು ಕೊಂಡಾಡುವಂತಹದ್ದು. ಆ ಭೂದೇವಿಗೆ ಭಗವಂತ ಕೊಟ್ಟಂತಹ ಪ್ರಮಾಣ ವಚನ, ಅದು ಮಾತು, ಪ್ರಸಿದ್ಧವಾದ ವರಾಹ ಚರ್ಮ ಶ್ಲೋಕ. ಹೀಗೆ ವರಾಹ ಕಲ್ಪ ದೇಹಧಾರಿಯಾಗಿ, ವರಾಹ ಕಲ್ಪದ ಆದಿಯಲ್ಲಿ ಅಂಕಾಲಕ್ಕೆ ಸುಂದರವಾದ ಕಾಲ, ರಕ್ಷಕನಾದವನು ತನ್ನ ವಿಭೂತಿಯನ್ನು ರಕ್ಷಿಸುವುದಕ್ಕೆ, ನಿತ್ಯ ವಿಭೂತಿ, ಲೀಲಾ ವಿಭೂತಿ ಅಂತ ಹೇಳ್ತೀವಲ್ಲ ಹಾಗೆ. ವಿಭೂತಿ ಅಂದ್ರೆ ಬೂದಿ ಅಲ್ಲ, ಅಥವಾ ಹಣೆಗಚ್ಕೊಳ್ಳೋ ಸ್ಮಾರ್ಥ ಸಂಪ್ರದಾಯದಲ್ಲಿ ಅದಲ್ಲ. ವಿಭೂತಿ ಅಂತಂದ್ರೆ ಅವನ ರೂಪ, ಅವತಾರಗಳು ಇವಕ್ಕೆ ಬರುವಂತ ರಕ್ಷಿಸುವುದು. ವಿಭವ ಅವತಾರ ಇದೆ ಹಾಗೆ. ತನ್ನ ವಿಭೂತಿ, ತಾನು ಸೃಷ್ಟಿಸಿದಂತಹ ಈ ಲೀಲಾ ವಿಭೂತಿಯನ್ನು ರಕ್ಷಿಸುವುದಕ್ಕಾಗಿ ದಿವ್ಯ ರೂಪವನ್ನು ಅನುಭವಿಸುವ ಕಾಲವಾದ್ದರಿಂದ ಅದು ಸುಂದರ ಕಾಲ. ಭಗವಂತನ ಧ್ಯಾನ ಮಾಡೋದಕ್ಕೆ ಯಾವುದು ಸೂಕ್ತವಾದ ಕಾಲ ಅಂತಂದ್ರೆ ಎಲ್ಲ ಕಾಲವೂ ಒಳ್ಳೇದ. ಯಾವಾಗ ಮನಸ್ಸು ಭಗವಂತನನ್ನ ನೀವು ಕೊಂಡಾಡಬೇಕು ಅನ್ನುವ ಮನಸ್ಸು ಮಾಮ ಅದು ಇಂಟರ್ನೆಟ್ ಇದಾಗುತ್ತೆ ಕಣೆ, ಗೊತ್ತಾಗ್ತಾ ಇಲ್ಲ. ಹೌದು ಹೌದು, ನಮಗೂ ಬರ್ತಿಲ್ಲ, ಯಾರಿಗೂ ಬರ್ತಾ ಇಲ್ಲ. ಹಾಗಿದ್ರೆ ನಮ್ ಸರಿ ಇದೆ ಅಂತ ಆಯ್ತು ಅಲ್ಲಿಗೆ. ಎಲ್ಲವೂ ಶ್ರೇಷ್ಠವಾದ ಕಾಲ. ಇಂದಿನ ವಾರ ಶುಭ ವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇವೆಲ್ಲವನ್ನು ಹೇಳುತ್ತೆ ಕಾಲ. ಇದು ಅವನು ವರಾಹನನ್ನ ರಕ್ಷಣೆ ಮಾಡೋದಕ್ಕೆ, ಭೂದೇವಿಯನ್ನ ರಕ್ಷಿಸುವುದಕ್ಕಾಗಿ ಹೊರಟಂತಹದ್ದು. ದಿವ್ಯ ರೂಪವನ್ನು ಅನುಭವಿಸುವ ಕಾಲವಾದ್ದರಿಂದ ಅದು ಸುಂದರ ಕಾಲ ಅಂತಂದ್ರು. ಅಹಲಿಡಂ ಕಿಂಡವ, ಮಹಾಪೃಥಿವಿಯನ್ನ ಅಂಡಭಿತ್ತಿಯಿಂದ ಹೊದಿಕೆ ಬಿಡಿಸಿ ಎತ್ತಿಕೊಂಡು ಬಂದವನ ಶ್ರೀ ಚರಣಗಳಲ್ಲಿ ರೋಮಾಂತರಸ್ಥಾಹ ಮುನೆಯಸ್ತುವಂತಿ ಎಂದು ಸನಕಾದಿಗಳು ಅರ್ಪಿಸಿದ ತುಳಸಿಯಪ್ಪ, ಅದನ್ನು ಮಾತ್ರ ಇವಳು ಆಶಿಸ್ತಾಳೆ. ಭಗವಂತನ ದಿವ್ಯ ಚರಣಗಳಲ್ಲಿ ಸನಕಾದಿಗಳು ಈ ದಿವ್ಯವಾದ ವರಾಹ ಅವತಾರವನ್ನು ಕಂಡು ಅವರು ಸ್ತುತಿಸಿ ಆ ತುಳಸಿಯನ್ನು ಸಮರ್ಪಣೆ ಮಾಡಿದ್ದರು.
ಆ ಪಾದದಲ್ಲಿ, ವರಾಹನ ಪಾದದಲ್ಲಿದ್ದಂತ ತುಳಸಿಯನ್ನು ಇವಳು ಬಯಸ್ತಾ ಇದ್ದಾಳೆ. ಓದು ಮಾಲೇದಿನಳ್, ಇದನ್ನು ಯಾವಾಗಲೂ ಹೇಳುವಂತೆ ಉನ್ಮತ್ತಳಾದಳು. ಎಂತನ್ ಮಡಂದಯೇ, ಅವನಲ್ಲವೇ ಹುಚ್ಚು ಹಿಡಿದಂತೆ ಆಗುವನು ಎಂದು ಭಾವಿಸ್ತಾಳೆ ಹೇಳು. ಈ ಯೌವನ ಅವಸ್ಥೆಯನ್ನು ಕಂಡು ಅವನು ಪಡಬೇಕಾದ ಕಷ್ಟವನ್ನ ಈ ವಯಸ್ಸಿನಲ್ಲಿರುವ ಇವಳೇ ಅನುಭವಿಸ್ತಾ ಇದ್ದಾಳೆ. ನಮ್ಮ ಅಲ್ವಾ ಇಲ್ಲಿ ತಮ್ಮ ಮನಸ್ಸೆ, ಅದು ಹೆಣ್ಣು, ತಾಯಿ ಅವಳ ಉದ್ಗಾರ. ಆ ರೀತಿಯಲ್ಲಿ ಹುಡುಗಿಯರು ವಯಸ್ಸಿಗೆ ಅನುಸಾರವಾಗಿ ಕರೆಯುವಂತ ಹೆಸರು ಪೇದೈ, ಪೆರುಂಬೈ, ಮಂಗೈ, ಮಡಂದೈ, ಅರಿವೈ, ತೆರಿವೈ, ಪೇರ್, ಇಳಂಪೆಣ್, ಪ್ರಣಯಿನಿ ಪ್ರೇಮಿಸುವವಳು, ಪ್ರಣಯಿ ಪ್ರೇಮಿಸುವವನು, ಪ್ರಣಯಿತ್ವ ಪ್ರೇಮ ಉಳ್ಳವನಾಗಿರುತ್ತೆ. ಇಲ್ಲಿ ಭಗವಂತನ ಬಗ್ಗೆ ಪ್ರೇಮ ಅದು ಎಷ್ಟರ ಮಟ್ಟಿಗಾಗಿದೆ ಅಂದ್ರೆ ಹುಚ್ಚೋದು ಆ ಮಟ್ಟಕ್ಕೆ. ಹಾಗೆ ಇವಳು ಅನುಭವಿಸ್ತಾ ಇದ್ದಾಳೆ ಎಂದು. ಮುಂದಿನ ಪಾಶುರ 7ஆம் பாட்டு. அமிர்த மதன தசையிலே பெரிய பிராட்டியாரே திருமார்பிலே வைத்து அருளினவனுடைய திருவடிகளில் சாத்தின திருத்துಳಾயை ಆಶೆಪಡ ನಿಂದಾள் ಎಂದಿರಾಳ್. ಅಮೃತ ಮತನ ಸಮಯದಲ್ಲಿ ಶ್ರೀ ಲಕ್ಷ್ಮೀದೇವಿಯನ್ನ ವಕ್ಷಸ್ಥದಲ್ಲಿ ಇಟ್ಟುಕೊಂಡು ಅನುಗ್ರಹಿಸಿದ ಅವನ ಚರಣಗಳಲ್ಲಿ ಮುಡಿಸಿದ ಶ್ರೀ ತುಳಸಿಯನ್ನ ಆಶಿಸ್ತಾ ಇದ್ದಾಳೆ ಎನ್ನುತ್ತಾಳೆ ತಾಯಿ. ಮುಂದಿನ ಪಾಸುರ. மடந்தையை வன்கமல திருமாரினை தடங்கொள்தார் மார்பினில் வைத்தவர் தாளின் மேல் வடங்கொள் பூந்தன் துளாய் மலர்க்கே இவள் மடங்குமார் வானுதவி என் மடக்கொம்பே. ಮಡಂದಯೈ ಸ್ತ್ರೀಯನ್ನ ವನ್ಕಮಲ ಪರಿಶುದ್ಧವಾದ ಕಮಲದಲ್ಲಿ ತಿರುಮಾದಿನ ಇರುವಂತಹ ಶ್ರೀ ಲಕ್ಷ್ಮೀದೇವಿಯನ್ನ ತಡಂಕೊಳ್ ವಿಶಾಲವಾದಂತಹ ಆರ್ ಮಾರ್ಬಿನಿಲ್ ಮಾಲೆಗಳುಳ್ಳಂತಹ ವಕ್ಷ ಸ್ಥಳದಲ್ಲಿ ವೈತವರ್ ಇಟ್ಟುಕೊಂಡವನ ತಾಳಿನ್ಮೇಲ್ ಚರಣಗಳಲ್ಲಿ ವಡಂಕೊಳ್ ಉಣಿಸಿರುವ ಮಾಲೆಯಾದ ಓಂ ತಣ್ ಅಂ ತುಳಾಯ್ ಶೀತಲವಾದ ಸುಂದರವಾದ ತುಳಸಿಯ ಮಲರ್ಕೆ ಹೂವಿಗೆ ಇವಳು ಮಡನ್ಗುಮಾಲ್ ವಶೀಕೃತಳಾದ ಬಾಳ್ನುದರಿ ಪ್ರಕಾಶವಾದ ಆಸೆಯುಳ್ಳಂತಹ ಎನ್ ಮಡಕುಂಬೆ ನನ್ನ ಮುಗ್ಧ ಮಗಳು ಅವನ ರೂಪಕ್ಕೆ ಇದಕ್ಕೆ ಸೋತು ಅವನ ಪಾದದಲ್ಲಿರುವ ತುಳಸಿಯನ್ನ ಬೆಳ್ತಾ ಇದ್ದಾಳೆ. ஈடு மடந்தையை எப்போதும் ஒக்க போக யோக்கியமான பருவத்தை உடையவளை வன் கமல திருமாதினை அழகிய தாமரை பூவை இருப்பிடமாக உடைய திரு ஆகிற பெண் பிள்ளையை சாட்சாத் லட்சுமியை தடங்கொள் இத்தியாதி பெரிய பிராட்டியாருக்கு திவ்யாந்தப்புறமாக போரும்படி இடம் உடைத்தாய் ஐஸ்வர்ய சூச்சகமான மாலையை உடைத்தான மார்பிலே வைத்தவர் பஷ்யதாம் சர்வதேவானாம் யயௌ வக்ஷஸ்தலம் ஹரேஹே என்கிறபடியே அமிர்த மதன சமயத்திலே அம்மா நமக்கு இம்மார்பு பெற வேணும் என்று தன்பாடு ஏறவர அவளையும் மார்பிலே வைத்து கொண்டவன் உடைய திருவடிகளின் மேலே சேரிய தொடையுண்டு தர்ஷனீயமாய் குளிர்ந்து செவ்வியை உடைத்தான திருத்துழாய் பூவை ஆசைப்பட்டு கிடையாமையாலே சுருண்டு விழுந்து கிடவான் என்றாள். வானுதலீர் ஒளியை உடைய நுதலை உடையவர்களே, உங்களைப் போல இவளை காண்பது எப்போது? என் மடக்கொண்டே என்னை பிரியாதே எல்லா அளவிலும் அவிக்கிருதியாயிருக்கும் அவள் படும் பாடு இது. ಮಡಂದಯೈ ನಿರಂತರವಾಗಿ ಭೋಗಯೋಗ್ಯವಾದಂತಹ ವಯಸ್ಸನ್ನು ಹೊಂದಿರುವ ವನ್ ಕಮಲ ತಿರುಮಾದಿನೈ ಸುಂದರವಾದ ತಾವರೆ ಹೂವನ್ನು ವಾಸಸ್ಥಳವಾಗಿ ಹೊಂದಿರುವಂತಹ ಶ್ರೀಯಾದ ಸ್ತ್ರೀಯನ್ನ ಸಾಕ್ಷಾತ್ ಲಕ್ಷ್ಮಿಯನ್ನ ತಡಂಗೊಳ್ಳಿತ್ಯಾದಿ ಶ್ರೀ ಮಹಾಲಕ್ಷ್ಮಿ ದಿವ್ಯ ಅಂತಃಪುರವಾಗಿ ಇರುವಂತ ವಿಶಾಲವಾದ ಐಶ್ವರ್ಯ ಸೂಚಕವಾದ ಮಾಲೆಯನ್ನ ಹೊಂದಿದ ವಕ್ಷಸ್ಥಳದಲ್ಲಿ ಇಟ್ಟಿರುವ ಪರಮಾತ್ಮ. ನಮ್ ಕಡೆ ಆಳ್ವಾರ ಅದಕ್ಕೆ ಹೇಳ್ತಾರೆ, ಅಮೃತ ಮತನ ಮಾಡಿಸಿದ್ದು ಆ ಅಮುದಿಲ್ವರು ಪೆಣ್ಣಮುದುಂಡ ಎಂಬೆರುಮಾನ್ ಅಂತಂದ್ಬಿಟ್ಟು. ಅಮೃತ ಮತನ ಯಾಕೆ ಮಾಡಿಸ್ದ ಭಗವಂತ? ದೇವತೆಗಳು ದೇವಾಸುರ ಸಂಯತ್ತ ಆಸನ್ನ ದೇವತೆಗಳಿಗೂ ಹಸರು ದಯಾದಿ ಕಲಹ ಏನು
ಅನಂತ ಕಾಲದಿಂದ ಬಂದಿದ್ದು ಬಿಗದಿಂದಾನೇ ಸೃಷ್ಟಿಯ ಆರಂಭದಿದ್ರಲ್ಲೇನೆ ವೇದದಲ್ಲಿ ಎಷ್ಟು ಕಡೆ ಬರುತ್ತೆ ದೇವಾಸುರ ಸಂಯತ ಆಸನ್ಯ ಅಂತ. ದಿತಿ ಅದಿತಿಯ ಮಕ್ಕಳಲ್ಲಿ ಕಲಹ. ಅದಕ್ಕೆ ಇವರು ಅಸುರರ ಮೇಲೆ ಜೀವನ ಗಳಿಸೋದಕ್ಕೆ ಅಮೃತತ್ವವನ್ನು ಪಡೆಯಬೇಕು ಅಂತ. ಅದು ಹೇಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವರು ಭಗವಂತನ ಕೇಳಿದಾಗ ಅವನು ಹೇಳ್ದ, ಕೆಲಸ ಮಾಡಿ, ಈ ವೈರತ್ವ ಇದೆಲ್ಲ ಸ್ವಲ್ಪ ಬಿಟ್ಟು ಬಿಡಿ, ಹೇಳಿ ಹೋಗಿ ಅವರಿಗೆ ಅಮೃತವನ್ನ, ಕ್ಷೀರ ಸಮುದ್ರವನ್ನು ಕಡಿಯೋಣ, ಅದ್ರಲ್ಲಿ ಅಮೃತ ಸಿಗುತ್ತೆ, ಅಮೃತ ಕುಡಿದ್ರೆ ನಾವು ಅಮರರಾಗ್ತೇವೆ, ಅದ್ರಲ್ಲಿ ನಿಮಗೂ ಪಾಲುಂಟು ಅನ್ನೋ ತರದಲ್ಲಿ ಮೊದಲೆಲ್ಲ ಸಮಜಾಯಿಷಿ. ಸರಿ, ಇವನ ಸಲಹೆಯಂತೆ ಇವ್ರು ಹೋದ್ರು. ಇಂದ್ರಾದಿಗಳು, ಬಲಿ ಮುಂತಾದವರಿದ್ರು, ಸುಮಾಲಿ, ಇವರಲ್ಲಿ ರಾಕ್ಷಸರಲ್ಲಿ, ಹಸುರಲ್ಲಿ ನಮ್ಮ ಈ ಕಲಹ ಇದೆಯಲ್ಲ ಇದನ್ನ ಸ್ವಲ್ಪ ಬಿಟ್ಟು ನಾವೆಲ್ಲ ಕ್ಷೀರ ಸಮುದ್ರವನ್ನ ಕಡಿಯೋಣ ಅಂತ. ಸಮುದ್ರ ಮಥನದ ವೃತ್ತ ಅಂತ ಆಳ್ವಾರುಗಳು ಅನುಭವಿಸ್ತಾರೆ. ಇಬ್ರು ಒಪ್ಕೊಂಡ್ರು. ಸೊ ಅಲ್ಲಿ ಶುರುವಾಯ್ತು. ಇದೆಲ್ಲ ಮಾಡ್ಸಿದ್ ಯಾಕೆ? ಇವಳು ಕತೆ ಪುರಾಣದ ಉಲ್ಲೇಖದಿಂದ ತಗೊಂಡಾಗ ಭೃಗು ಮಹರ್ಷಿ ಇವರಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಉತ್ತಮ ಅಂತ ನೋಡೋದಕ್ಕೆ ಅಂತ ಪರೀಕ್ಷೆಗೆ ಹೋದ. ಶಿವ, ಆಮೇಲೆ ಬ್ರಹ್ಮ, ಆಮೇಲೆ ಬಂದು ನೇರವಾಗಿ ಇವನು ಮಲ್ಕೊಂಡಿಲ್ಲ, ಅವನು ಎದೆಗೆ ಓದ್ದ. ಇವನು ಅಯ್ಯೋ ಗುರುಗಳೇ, ಅದ ಮಹರ್ಷಿಗಳೇ, ನಿಮ್ ಕಾಲಕ್ಕೆ ತುಂಬಾ ನೋವಾಯ್ತು ಅಂತ ಕಾಲಿನಲ್ಲಿ ಅವನು ಕಣ್ಣಿತ್ತು. ಹಾಗೆ ಹೇಳ್ತಾ ಕಣ್ಣನ್ನು ತೆಗೆದ ಕೃಷ್ಣ, ಅಯ್ಯೋ ವಿಷ್ಣು. ಲಕ್ಷ್ಮಿ ಕೋಪ ಬಂತು. ನನ್ನ ಸ್ಥಾನ ಅದು ವಕ್ಷಸ್ಥಳ, ಸದಾ ವಿಷ್ಣು ವಕ್ಷಸ್ಥಳ ಸ್ಥಿತ ಮಂದ. ಅವನು ಒದ್ರೆ ನೀನ್ ಅದನ್ನ ಅವನಿಗೆ ಸನ್ಮಾನ ಮಾಡ್ತಿದ್ದಲ್ಲ ಅಂತ ಹೇಳಿ ಅವ್ರು ಬಂದ್ಬಿಟ್ಟು ಸೀದಾ ಶ್ರೀರಾಮ್ನಿಗೆ ಪತ್ನಿಯನ್ನು ಪಡಿಬೇಕಾಗಿತ್ತು. ಅದಕ್ಕಾಗಿ ಇವರಿಬ್ಬರ ಹತ್ರ ಕ್ಷೀರ ಸಮುದ್ರ ಮಥನವನ್ನ ಮಾಡಿಸಿ ಅಲ್ಲಿಂದ ಬಂದಂತಹ ಮಹಾಲಕ್ಷ್ಮಿಯನ್ನ ಪೆಣ್ಣ ಮುದುಂಡ ಎಂಬಿರುಮ ಅಂತ. ಪಶ್ಯತಾಂ ಸರ್ವದೇವಾನಾಂ ಯಯೌ ವಕ್ಷಸ್ಥಲಂ ಮರೇಹೆ ಎನ್ನುವಂತೆ ಅಮೃತ ಮಥನ ಸಮಯದಲ್ಲಿ ಆ ಲಕ್ಷ್ಮಿಯು ನನಗೆ ನಿನ್ನ ವಕ್ಷಸ್ಥಲ ಬೇಕು ಎಂದು ಹತ್ತಿರ ಬರಲು ಅವಳನ್ನು ವಕ್ಷಸ್ಥದಲ್ಲಿ ಇಟ್ಟುಕೊಂಡವನ ಶ್ರೀ ಚರಣಗಳ ಮೇಲೆ ಸಭೆಗಾಗಿ ಕಟ್ಟಿದ ದರ್ಶನೀಯವಾದ ಶೀತಲವಾಗಿರುವ ದಿವ್ಯವಾದ ಶ್ರೀ ತುಳಸಿಯ ಹೂವನ್ನು ಆಸೆ ಪಟ್ಟು ಅದು ಸಿಕ್ಕದೇ ಇರುವುದರಿಂದ ಆಯಾಸದಿಂದ ಬಸವಳಿದು ನಿಂತಳು. ಬಾಣುದಲ್ಲಿ ಪ್ರಕಾಶಮಾನದ ಮುಖವನ್ನು ಹೊಂದಿದವರೇ, ನಿಮ್ಮಂತೆ ಇವಳನ್ನು ನೋಡುವುದು ಯಾವಾಗ? ಏನ್ ಮಾಡಕೊಂಬೆ, ನನ್ನನ್ನು ಬಿಟ್ಟು ಅಗಲದೆ ಎಲ್ಲಾ ರೀತಿಯಿಂದಲೂ ಅಧಿಕೃತಿಯಾಗಿರುವವಳು ಪಾಡುವ ಪಾಡೆ ಇದು. ತಾಯಿಯ ಉದ್ಗಾರ. ಬೇರೆ ಎಲ್ರೂ ನಾರ್ಮಲ್ ಆಗಿದ್ದೀರಿ, ನನ್ನ ಮಗಳು ಹಿಂಗಾಗ್ಬಿಟ್ಲಲ್ಲ, ಏನು ಗೊತ್ತಿಲ್ಲದ ಮುಗ್ಧ ಇವಳು. ಅದ್ ಹೇಗೆ ಅವನು ಇವಳ ಮನಸ್ಸನ್ನ ಅಪಹರಿಸಿದನೋ ಆ ತುಳಸಿ ಬೇಕು ಅಂತಾಳೆ. ವರಾಹ ಅವತಾರದಲ್ಲಿ ಮಾಡಿದ್ದು ಕ್ಷೀರ ಸಮುದ್ರ ಮಥನದಲ್ಲಿ ಇವಳು ಮಹಾಲಕ್ಷ್ಮಿ ತನ್ನ ಇವನು ಎದೆಯ ಮೇಲೆ ಬಂದು ಕೂತ್ಕೊಂಡಾಗ ವಕ್ಷಸ್ಥಳದಲ್ಲಿ ಅವಾಗ ಅರ್ಪಿಸಿದ ತುಳಸಿ ಬೇರೆಯವರಿಂದ ಆ ತುಳಸಿ ಬೇಕು ಅಂತ ಕೇಳುವಂತ. ಎಟ್ಟಾಂ ಪಾಠ. ಶ್ರೀ ಜನಕರಾಜನ್ ತಿರುಮಹಳುಡಿಯ ವಿರೋಧಿಯೈ போக்கின சக்கரவர்த்தி திருமகளில் ಶಾತಿನ ತಿರುತ್ತೋಳೈ ಆಶೈಪಡಾ ನಿಂದಾಳ್ ಎನ್கிறார். 8ನೇ ಪಾಶುರ. ಜನಕರಾಜನ ಮಗಳಾದ ಸೀತಾದೇವಿಯ ವಿರೋಧಿಯನ್ನ ನಾಶಪಡಿಸಿದ ಶ್ರೀರಾಮನ ದಿವ್ಯ ಚರಣಗಳಲ್ಲಿ ಮುಡಿಸಿದ ಶ್ರೀ ತುಳಸಿಯನ್ನ ಆಸೆ ಪಡ್ತಾ ಇದ್ದಾಳೆ ಅಂತಾರೆ. ಕೊಂಬು ಪೋಲ್ ಶೀதை பொருட்டு இளங்கணர் அம்பெரி உய்த்தவர் தாளினை மேல் அணி வம்பவில் தன் துளாய் மலர்க்கே இவள் நம்புமாள் நான் இதற்கு என் செய்கேன் நங்கமீர். ಕೊಂಬು ಪೋಲ್ ಮಾಲೆಯ ಕಳೆಯಂತೆ ಸೀதை ಪುರಟ್ಟು ಸೀತಾದೇವಿಗಾಗಿ ಇಲಂಗೈ ನಹರ್ ಲಂಕಾ ನಗರವನ್ನ ಅಂಬೆರಿ ಉಯ್ತವರ್ ಜಾಜ್ವಲ್ಯವಾದ ಬಾಣದಿಂದ ಅಗ್ನಿಗೆ ಆಹುತಿ ಮಾಡಿದಂತಹ ಅವನ್ ತಾಳಿನ ಮೇಲ್ ಅವನ ಚರಣಗಳಲ್ಲಿ ಬಂಬವಿಲ್ ಪರಿಮಳ ಭರಿತವಾದಂತಹ ತಣ್ಣಂ ತುಳಾಯ್ ಮಲರ್ಕೆ ಶೀತಲವಾದ ತುಳಸಿ ಪುಷ್ಪಕ್ಕೆ ಇವಳು ನಂಬುಮಾಲ್ ನಂಬಿಕೊಂಡಿದ್ರೆ ನಾನ್ ಇದಕ್ಕೆ ಏನ್ செய்கேன், ನಾನು ಇದಕ್ಕೆ ಏನ್ ಮಾಡ್ಲಿ, ನಂಗಮೀರ್
ತಾಯಿಯ ಸಖಿಯರು ಜೊತೆನಲ್ಲಿರೋರು, ಉತ್ತಮ ಕುಲದ ಸ್ತ್ರೀಯರೇ, ನನ್ನ ಮಗಳಿಗೆ ಈ ರೀತಿ ಆಗಿದೆಯಲ್ಲ, ಏನ್ ಮಾಡೋಣ ಅಂತ ಅಂದ್ಬಿಟ್ಟು ಅವಳ ತಾಯಿಯ ಅಳಲನ್ನ ಇಲ್ಲಿ ತೋಡ್ಕೊಳ್ಳುವಂತ. ಕೊಂಬು ಪೋಲ್ வஞ்சி கொம்பு போல என்னுதல் அனன்யாக என்கிறபடிய ஏக வஸ்துவில் ஏகதேசம் என்னுதல் சீதை பொருட்டு சீதைக்காக இலங்கை நகர் ಚಂದ್ರಾದಿತ್ಯர்கள் ಸಂಚರಿಕ ಭಯಪடும் ಊರು. ಸೂರ್ಯ ಚಂದ್ರರು ಎಲ್ರು ಭಯಪಡ್ತಾರಂತೆ. ಆ ರೀತಿನಲ್ಲಿ ರಾವಣ ನವಗ್ರಹಗಳು ಎಲ್ಲರನ್ನು ಜಯಿಸಿದ್ದ ಅವನು. ಯಮನೊಡನೆ ಹೋದ ಯುದ್ಧಕ್ಕೆ, ಸಂಯಮನೀಪುರಕ್ಕೆ. ಯಮ ತನ್ನ ಇದನ್ನ ತಗೊಂಡ ಅಷ್ಟರಲ್ಲಿ ಬ್ರಹ್ಮ ಪ್ರತ್ಯಕ್ಷವಾಗಿ, ಯಮ ಈ ಸುಳ್ಳಿ ಬಿಡ, ಮೇಲೆ ಏನು ಮಾಡ್ಬೇಡ, ನಾನು ಅವನಿಗೆ ವರ ಕೊಟ್ಟಿದ್ದೀನಿ ಅಂತ. ಸರಿ, ಅದನ್ನ ಕೇಳಿ ಯಮ ಅದೃಶ್ಯವಾಗಿ ಬಿಟ್ಟ. ಇವನ್ ಡಿಕ್ಲೇರ್ ಮಾಡ್ಕೊಂಡ, ಯಮನು ಸೋತು ಓಡೋದ, ನಾನು ಯಮಲೋಕಕ್ಕೂ ಅಧಿಪತಿ ಅಂತ. ಹೀಗೆ ಸೂರ್ಯ ಚಂದ್ರರು ಕೂಡ ಭಯಪಡ್ತಾ ಇದ್ರು ಶ್ರೀಲಂಕಾ ನಗರದ ಕಡೆ ನೋಡೋದಕ್ಕೆ, ಹೋಗೋದಕ್ಕೇನೆ ಅಂತದ್ದು. பயப்படுமோர் அம்பெறி உய்த்தவர் ஷராக்னியை பிரவேசிப்பித்தவர் சக்கரவர்த்தி திருமகன் இத்தை கை தொட்டு ಶಿಕ್ಷಿத்து ಗುಣವಾನಾಕ್ಕಿ பின்பிலே போகவிட்டது. ஆகையாலே கேவல ஆக்னி பிரவேசிக்கு கூசுமூரிலே தன் வாய்வலியாலே புக்கதாயிற்று. இப்படித்தான் முதுகிட்டாரையும் கூட குணவான்கள் கும்படி ஏக்கற்றவருடைய திருவடிகளில் சாத்தப்பட்ட வம்பவில் தன் துளாய் மலர்க்கே பரிமளத்தை உடைத்தான மலர் என்னுதல் நித்யா பூர்வமாயிருக்கும் என்னுதல் அவன் சக்கரவர்த்தி திருமகனாய் இருக்கச் செய்தேயும் அப்ராகிருத திவ்ய சம்ஸ்தான மெய்யாயிருக்கிறா போலே அவனேதேனு முன்னாலே வளையும் வைத்தாலும் இவர்களுக்கு தோற்றுவது திருத்துளாயே நம்புமால் அத்தை எப்போதும் விரும்பா நின்றாள். நான் இதற்கு என் செய்கேன் நங்கமேர் கிருஷ்ணனை போலே ஊர் பொதுவன்னிக்கே ஏகதார விரதனானவன் திருவடிகளில் திருத்துளாயை நான் எங்கே தேடும்படி சொல்ல வல்லீகோளே. நங்கமீர் நீங்கள் பூர்ணைகளாயிருக்க இவள் இப்படி படுகிறபடி கண்டிகோளே. ಕೊಂಬು ಪೋಲ್ ವಂಜಿಲತೆಯ ಹಾಗೆ ಅನನ್ಯಾಹ ಎನ್ನುವಂತೆ ಏಕ ವಸ್ತುವಿನ ಏಕದೇಶವಾಗಿ ಚಿಂತಿಸುವಂತಹದ್ದು. ಸೀತೆಗೋಸ್ಕರ ಚಂದ್ರ ಸೂರ್ಯರು ಸಂಚರಿಸಲು ಭಯಪಡುವಂತ ಊರು. ಅಂಪೆರಿ ಉಯ್ತವರ್ ಶರ ಅಗ್ನಿಯನ್ನು ಪ್ರವೇಶಿಸುವಂತೆ ಮಾಡಿದವರು. ಚಕ್ರವರ್ತಿ ತಿರುಮಗನಾದಂತಹ ಶ್ರೀರಾಮನ ಧನಸ್ಸನ್ನ ಕೈಯಲ್ಲಿ ತೆಗೆದುಕೊಂಡು ಶರಾನುಸಂಧಾನ ಮಾಡಿ ಗುಣವಂತನನ್ನಾಗಿ ಮಾಡಿ, ಅಂದರೆ ಎದೆ ಏರಿಸಿ, ಎದೆ ಏರಿಸೋದು ಅಂದ್ರೆ ಏನು, ಬಿಲ್ಲು ಸ್ಟ್ರೈಟ್ ಆಗಿರುತ್ತೆ, ಅದನ್ನ ಬಗ್ಸಿ ಆ ನಾಣನ್ನ ಕಟ್ಟಬೇಕು ದಾರವನ್ನ, ಆಮೇಲೆ ಬಿಲ್ಲಿಗೆ ಬಾಣವನ್ನು ಹೂಡುವಂತ. ಹಾಗೆ ಎದೆ ಏರಿಸಿ ಪ್ರಯೋಗ ಮಾಡಿದ್ದಾದ್ದರಿಂದ ಕೇವಲ ಅಗ್ನಿಯು ಪ್ರವೇಶಿಸಲು ಹಿಂಜರಿಯುವಂತಹ ಊರಿನಲ್ಲಿ ಇವನ ಬಾಣದ ಬಲದಿಂದ ಪ್ರವೇಶಿಸಿದ. ಹೀಗೆ ಬೆನ್ನು ತೋರಿಸಿ ಓಡಿದವರನ್ನೂ ಕೂಡ ಗುಣವಂತರನ್ನಾಗಿ ಮಾಡಿ ಸ್ವೀಕರಿಸುವವನ ಪಾದಾರವಿಂದಗಳಲ್ಲಿ ಧರಿಸಲ್ಪಟ್ಟಂತಹ ವಂಬವಿಲ್ ತಣ್ಣನ್ ತುಳಾಯಿ ಮಲರ್ಕೆ ಪರಿಮಳ ಭರಿತವಾದ ಪುಷ್ಪ ಎನ್ನುವುದು ನಿತ್ಯ ಅಪೂರ್ವವಾಗಿರುವ ಎನ್ನುವುದು ಅವನು ಚಕ್ರವರ್ತಿ ತಿರುಮಗನಾಗಿರುವಾಗ ಮಾಡಿದ್ದೇ ಪ್ರಕೃತಿ ಸಂಬಂಧ ಇಲ್ಲದಂತಹ ದಿವ್ಯಮಂಗಳ ವಿಗ್ರಹ. ಅಪ್ರಾಕೃತ ದಿವ್ಯ ಸಂಸ್ಥಾನವಾಗಿರುವಂತೆ ಅವನು ಯಾವುದಾದರೂ ಒಂದರಿಂದ ಅಲಂಕೃತನಾಗಿದ್ರು ಇವಳಿಗೆ ಪ್ರಿಯವಾದದ್ದು ಶ್ರೀ ತುಳಸಿ ಮಾತ್ರ. ಅದನ್ನು ಇವಳು ಯಾವಾಗಲೂ ಆಚರಿಸ್ತಾ ಇದ್ದಾಳೆ. ಕೃಷ್ಣನಂತೆ ಅಲ್ಲದೆ ಏಕದಾರ ವ್ರತವುಳ್ಳ, ದಾರ ಅಂದ್ರೆ ಪತ್ನಿ, ಏಕಪತ್ನಿ ವ್ರತ ಸ್ಥಾಪನ, ಏಕದಾರ ವ್ರತವುಳ್ಳ ಶ್ರೀರಾಮನ ಪಾದಗಳ ಮೇಲಿರುವ ತುಳಸಿಯನ್ನ ನಾನು ಹೇಗೆ ಹುಡುಕ್ತರ್ಲಿ ಹೇಳಬಲ್ಲಿರಾ? ನೀವುಗಳು ಪರಿಪೂರ್ತಿಯನ್ನ ಹೊಂದಿರೋರು, ಇವಳು ಪಡುವ ಪಾಡ್ ನೋಡಿ. ತಾಯಿ ತನ್ನ ಸಖಿಯರಿಗೆ ನಂಗ ನೀರ್ ಅವರುಗಳಿಗೆ ಹೇಳ್ತಾ ಇದ್ದಾಳೆ, ನನ್ನ ಮಗಳ ಸ್ಥಿತಿ ಹಿಂಗಾಗಿದೆ, ಅವಳು ಈ ಇದನ್ನು ತುಳಸಿ ಕೇಳ್ತಾ ಇದ್ದಾಳೆ, ಆ ತುಳಸಿ ಬೇಕು, ಈ ತುಳಸಿ ಬೇಕು,
ವರಾಹ ಅವತಾರದಲ್ಲಿ ಕೊಟ್ಟಿದ್ದು, ಸಮುದ್ರ ಮಥನದಲ್ಲಿ ಮಾಡಿದ್ದು, ಮತ್ತೆ ಲಂಕೆಯನ್ನ ನಾಶ ಮಾಡಿ ಸೀತೆಯನ್ನ ಅವಳ ಕ್ಲೇಶಗಳನ್ನ ಬಿಡಿಸಿ ಅವಳನ್ನು ಕರೆತಂದದ್ದು ಆ ಚಕ್ರವರ್ತಿ ತಿರುಮಗ. ಅವನ ದಿವ್ಯ ಪಾದದಲ್ಲಿರುವ ತುಳಸಿ ಬೇಕು ಅಂತ. ಮುಂದಿನ ಪಾಚುರ 9ஆம் பாட்டு. அவனுடைய ஆயுதாதிகளை காண வேணும் என்று சொல்லப்புக்கு முடிய சொல்ல மாட்டாದೆ ನೋವುಪಡಾನಿಂದಾಳ್ ಎನ್கிறார். ಅವನ ಆಯುಧಾದಿಗಳನ್ನು ನೋಡಬೇಕು ಎಂದು ಹೇಳಲು ಹೊರಟು ಪೂರ್ತಿ ಹೇಳಲಾರದೆ ನೋವು ಪಟ್ಟು ನಿಂತಳು ಅಂತಾಳೆ. நங்கமேல் நீரும் ஓர் பெண் பெத்து நல்கினீர் எங்கனே சொல்லுகேன் யான் பெத்த ஏழையை செங்கென்னும் சக்கரமென்னும் துளாயென்னும் இங்கனே சொல்லும் ಇರಾಪಹಲ್ ಎನ್ செய்கேன். ಇರಾಪಹಲ್ ಅಂದ್ರೆ ಬೆಳಗ್ಗೆ ರಾತ್ರಿ, ಅಹೋರಾತ್ರ. ಅವನ ಚಿಂತೆ ಇವಳಿಗೆ. ಅವನು ಕೊಟ್ಟಂತಹ ತುಳಸಿ ಬೇಕು, ಅವನು ಧರಿಸಿದ ಆಯುಧಗಳನ್ನು ಬೇಕು ಅಂತ. ಪ್ರತಿಪದಾರ್ಥ ನಂಗಮೀರ್, ಪೂರ್ಣರಾದಂತಹ ಸ್ತ್ರೀಯರೇ, ನೀರು ನೀವು ಕೂಡ, ಮೂರು ಪೆಣ್ ಪೆತ್ತು, ಒಂದು ಹೆಣ್ಣು ಮಗಳನ್ನು ಹೆತ್ತು ನಲ್ಹಿ ನೀರ್ ಪ್ರೀತಿಯಿಂದ ಬೆಳೆಸಿದ್ರಿ. ಎಂಗನೇ ಸೊಲ್ಲು ಹೇನ್, ನಾನು ಏನು ಅಂತ ಹೇಳಿ. ಯಾನ್ ಪೆತ್ತ ಏಳೆಯೈ, ನಾನು ಹೆತ್ತಂತ ಈ ಮಗಳನ್ನ. ಶೆಂಗೆನ್ನೋ ಶಂಕ ಅಂತಾಳೆ, ಚಕ್ಕರಂ ಎನ್ನೋ ಚಕ್ರ ಅಂತಾಳೆ, ತುಳಾ ಎನ್ನೋ ಶ್ರೀ ತುಳಸಿ ಎನ್ನುತ್ತಾಳೆ. ಇರಾಪಹಲ್ ರಾತ್ರಿ ಹಗಲು, ಇಂಗನೇ ಸೊಲ್ಲು ಈ ರೀತಿ ಹೇಳೋದು ಎನ್ಸೆಯೇ, ನಾನೇನ್ ಮಾಡ್ಲಿ. ಕಂಗುಲುಂ ಪಹಲುಂ ಕಣ್ತುಳಿ ಅರಿಯಾಳ್, ರಾತ್ರಿನೋ ಬೆಳಗೋ ಅದೇನು ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಇವಳಿಗೆ ದಿವಸ ರಾತ್ರಿ ವ್ಯತ್ಯಾಸವೇ ಇಲ್ಲ. ಎಲ್ಲ ಹತ್ತು ಹೊತ್ತು ಕಣ್ಣಲ್ಲಿ ಪೂರಾ ಕಣ್ಣು ಹೊರಗೋಗಿದೆ, ನೀರೇ ಇಲ್ಲ ಅನ್ನೋದಾಗ. ಶಂಕ ಚಕ್ರ ಅಂತ ಹೇಳ್ತಾಳೆ, ಮೂರ್ಛೆ ಆಗ್ತಾಳೆ. ಶಂಗುಂ ಚಕ್ರ ಹಿಂಗನೇ ಧರಿಕೆ ಮುನ್ನೆ ಬಿಟ್ಟೆನ್ನು, ನಿನ್ ಬಿಟ್ಟು ನಾನು ಹೇಗ್ ಧರಿಸಿರ್ಲಿ ಅಂತ. ಆ ವಿರಹದ ತೀವ್ರತೆ ಇಲ್ಲಿ ತಾಯಿ ತನ್ನ ಮಗಳ ಪಾಡನ್ನ ವರ್ಣನೆ ಮಾಡ್ತಾ ಇರುವಂತದ್ದು. ಈಡು நங்கமீர் உங்கள் பூர்த்தி இவள் படுகிற பாடு நான் சொல்லு கேட்டு அறிய வேண்டி இருக்கிறதிரே உங்களுக்கு. நீரும் ஓர் பெண் பெத்து நல்கினீர், நீங்களும் ஒரு பெண் பிள்ளையை பெத்து வளர்கிறோள் என்றೋ. ನೀವು ಹೆಣ್ಮಕ್ಳನ್ನ ಎತ್ತು ಬೆಳೆಸಿದ್ದೀರಿ, ಅದನ್ನ ನನ್ನ ಸ್ಥಿತಿ ನೋಡಿ. ನಲ್ಹುಗೈ ವಳರ್ಕೈ, ಇವಳು ಪಟ್ಟದು ಪಟ್ಟಾರುಂಡೋ, ನಾನೀಗ ಅನುಭವಿಸ್ತಾ ಇರೋ ನೋವು. ಇವಳು ಈ ಸ್ಥಿತಿಯನ್ನ ನೋಡಿ. ಆ ರೀತಿ ಯಾರಿಗಾರ ಉಂಟು? எங்கள் பெண் பிள்ளைகளில் காட்டிலும் உன் பெண் பிள்ளைக்கு வாசி என்னில் எங்கனே சொல்லுகேன். இவள் படி பேச்சுக்கு நிலமாகிறே நான் சொல்லுவது. யதோ வாச்சோ நிவர்த்தந்தே அப்ராப்ய மனசா சஹா என்கிற பகவத் குணங்கள் நிலமாய் பேசிலும் குணாமகாடர் படி பேச்சுக்கு நிலம் அல்லவிரே. சதா பரகுணாவிஷ்டோ திரஷ்டவ்ய சர்வதேகிபிகி என்று கண்டிருக்கும் அத்தனை போக்கி பேச முடியாது. பிரியோகி ஞானினோத்தியர்த்தமகம் என்றே அவன் வார்த்தையும் தேசகால விப்ரகிருஷ்டமான பதார்த்தங்களை தத்தத் தேசகால விசிஷ்டமாக பெற வேணும் என்கிற இவள் படி என்னாலே பேசலாயிருந்ததோ. ஆனாலும் எங்களிலும் நீ ஆசன்னை என்னோ தெரிந்த மட்டத்தை சொல்லிக் காணாய் என்ன கை மேலே சொல்லுகிறாள். செங்கென்னும் மலையெடுத்தா போலே பெருவருத்தத்தோடே செங்கென்னும் அது சாத்மித்தமாறே சக்கரமென்னும் மீளவும் மாட்டுகிறீர்கள் செல்லவும் மாட்டுகிறீர்கள். இரண்டுக்கும் நடுவே கிடுக்கிற மாலையை நினைத்து துளா என்னும் சங்கு சக்கரங்கள் என்றும் கூறாராளி வெண்சங்கு என்றும் சொல்ல மாட்டீர்கள். ஆபத்து மிக்கவாறே ஒருத்தி சங்க சக்கர கதா பாணே என்றாளிரே. இங்கனே சொல்லும் சொல்லத் தொடங்குவது
சொல்லித்தலை கட்ட மாட்டாது ஒளிவதாய்ப்படா நின்றாள். இப்படி சொல்லுவது எத்தனை போது என்னில் இராப்பகல் சர்வகாலமும் என் செய்கேன். இவள் தொடங்கினது சொல்லி தலை கட்ட பண்ணவோ, ஸ்திரீத்வத்தை பார்த்தும் ஈழ பண்ணவோ. ಈಡು ನಂಗೆ ಮೇರ್ ನಿಮ್ಮ ಪರಿಪೂರ್ಣತೆಯು ಇವಳು ಪಡುವ ಪಾಡನ್ನ ನಾನು ಹೇಳಿ ನೀವು ಕೇಳಿ ತಿಳಿದುಕೊಳ್ಳಬೇಕಾಗಿರುವ ಸ್ಥಿತಿ. ನೀರು ಮೋರ್ ಪೆಂಟೆತ್ತು ನಲ್ಹಿ ನೀರ್, ನೀವು ಒಂದು ಹೆಣ್ಮಗಳನ್ನ ಎತ್ತಿ ಬೆಳೆಸಿದ್ದೀರಲ್ವೇ. ನಲ್ಗು ಕೈ ಬೆಳೆಸುವಿಕೆ, ಇವಳು ಅನುಭವಿಸಿದ್ದನ್ನ ಅನುಭವಿಸಿದ ಬೇರೆ ಯಾರಾದ್ರೂ ಉಂಟೋ? ನಮ್ಮ ಹೆಣ್ಣು ಮಕ್ಕಳಿಗಿಂತಲೂ ನಿನ್ನ ಮಗಳಿಗೆ ವಿಶೇಷ ಏನು ಅಂತ ಅವ್ರು ಕೇಳಿದ್ರೆ, ಹೆಂಗನೇಶ್ವಲ್ ಏನ್ ಇವಳ ಸ್ಥಿತಿಯು ಮಾತಿಗೆ ಒಳಪಟ್ರಲ್ವೇ ನಾನು ಹೇಳೋದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ತೈತಿರಿ ಉಪನಿಷತ್ತಿನಲ್ಲಿ ಆನಂದವಲ್ಲಿ ಆನಂದಂ ಬ್ರಹ್ಮಣೋ ಇದ್ದಾನೆ. ಭಗವಂತನ ಆನಂದವನ್ನ ಕೊಂಡಾಡ್ತಾ ಇದೆ. ಇಲ್ಲಿ ಇಬ್ರು ಈ ಉದಾಹರಣೆ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಇವಳು ದುಃಖ ಪಡ್ತಾ ಇದ್ದಾಳಲ್ಲ, ಅದನ್ನು ಕೂಡ ಮಾತಿನಲ್ಲಿ ವರ್ಣಿಸೋಕ್ಕಾಗಲ್ಲ, ಅಷ್ಟು ತೀವ್ರವಾಗಿ. ಭಗವದ್ ಗುಣಗಳನ್ನ ಒಂದು ವೇಳೆ ವರ್ಣಿಸಿದ್ರು ಆ ಗುಣಗಳಲ್ಲಿ ಪೂರ್ತಿ ಮುಳುಗಿದವರ ಸ್ಥಿತಿ ಮಾತಿಗೆ ಒಳಪಡೋದಿಲ್ಲ. ಪೂರ್ಣವಾಗಿ ಹೇಳೋಕ್ ಸಾಧ್ಯವೇನೋ? ಆದಿಶೇಷ ತನ್ನ ಸಹಸ್ರ ಮುಖದಿಂದ ಭಗವಂತನ ಒಂದು ಗುಣ ತಗೊಂಡು ಹೇಳಿದ್ರೆ ಮುಡ್ಸೋಕ್ಕಾಗಲ್ಲ ಅಂತ. ಒಂದೊಂದು ಸ್ವಾಭಾವಿಕ, ಅನವಧಿಕ, ಅತಿಶಯ, ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ತೇಜ, ಶಕ್ತಿ, ಸೌಶಲ್ಯ, ಮಾರ್ಧವ್ಯ ಎಲ್ಲ ಹೇಳಿ ಕಲ್ಯಾಣ ಗುಣ ಗಣೌಗ ಮಹಾ ಅರ್ಣವ, ಬರೀ ಸಮುದ್ರ ಅಲ್ಲ, ಅರ್ಣವ, ಮಹಾ ಅರ್ಣವ, ಮಹಾ ಸಮುದ್ರ. ಪೂರ್ಣವಾಗಿ ಒಂದು ಗುಣವನ್ನು ಪೂರ್ಣವಾಗಿ ಹೇಳೋಕ್ಕಾಗಲ್ಲ, ಮಾತು ಅನ್ನೋದು ನಿಂತು ಹೋಗುತ್ತೆ. ಹಾಗೆ ಇವಳದು ಹೆಂಗನೆ ಸೊಲ್ಲು ಹೇ ಸದಾ ಪರಗುಣಾವಿಷ್ಟೋ ದ್ರಷ್ಟವ್ಯ ಸರ್ವದೇಹಿಭಿ ಎಂದು ಗುಣವಿದ್ದರನ್ನು ಕಾಣಬಹುದೇ ವಿನ ವರ್ಣಿಸಲು ಸಾಧ್ಯ ಇಲ್ಲ. ಪ್ರಿಯೋ ಹಿ ಜ್ಞಾನಿನೋ ತ್ಯರ್ಥಮಹಂ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದ. 12ನೇ ಅಧ್ಯಾಯ ಗೀತಾ ಬಂತು, ಅದರ ಸಾರಾಂಶ ಕಡೆಯಲ್ಲಿ ಮುಂದಿನ ಇದಕ್ಕೆ ಬರುವಂತ. ಅದರಲ್ಲಿ ಭಗವಂತನಿಗೆ ತುಂಬಾ ಅತ್ಯಂತ ಪ್ರಿಯರು ಯಾರು ಅನ್ನೋದನ್ನ ತುಂಬಾ ಚೆನ್ನಾಗಿ ಕೃಷ್ಣ 13ನೇ ಶ್ಲೋಕದಿಂದ 20ನೇ ಶ್ಲೋಕದ ತನಕ ಹೇಳ್ತಾ ಬರ್ತಾನೆ ಅರ್ಜುನನಿಗೆ. ಇದಲ್ಲವೇ ಅವನ ಮಾತು. ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ, ದೇಶ ಕಾಲಗಳಿಂದ ದೂರವಾದ ಪದಾರ್ಥಗಳನ್ನ ಆಯಾ ದೇಶ ಕಾಲಗಳಲ್ಲಿ ಇದ್ದಂತೆಯೇ ಹೊಂದಬೇಕಾ ಎಂಬ ಇವಳ ರೀತಿಯನ್ನ ನನ್ನಿಂದ ಹೇಳಲು ಸಾಧ್ಯವೇ? ಆದರೂ ನಮಗಿಂತಲೂ ನೀನು ಅವಳಿಗೆ ಹತ್ತಿರವಾಗಿರುವಿ ಅಲ್ವೇ, ನಿನಗೆ ತಿಳಿದ ಮಟ್ಟಿಗೆ ಹೇಳು ಎಂದಾಗ ಹೇಳ್ತಾಳೆ, ಶಂಗೆನ್ನು ಬೆಟ್ಟವನ್ನು ಎತ್ತಿದಂತೆ, ಹೆರುವರ ತತ್ತೋಡೆ ಶಂಗೆನ್ನು. ಮಹತ್ತರವಾದ ದುಃಖದಿಂದ ಹೇಳ್ತಾಳ. ಸರಿ, ಅವಳ ದುಃಖವನ್ನ ಪೂರ್ಣವಾಗಿ ಹೇಳೋಕ್ಕಾಗಲ್ಲ, ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಬೋದಲ್ಲ. ಆಳವಂದ ಸ್ತೋತ್ರ ರತ್ನದಲ್ಲಿ ನನಗೇನ್ ಯೋಗ್ಯತೆ ಹೇಳೋದಕ್ಕೆ ಸಾಧ್ಯವೋ ಹಾಗಂತ ಹೇಳೋಕ್ಕಾಗಲ್ಲ ಅಂತ ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ. ಸೊ ಯಥಾಮತಿ ಯಥಾಶಕ್ತಿ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳ್ತೀನಿ. ಸಾಮಾನ್ಯವಾಗಿ ಉಪನ್ಯಾಸಗಳು ಮತ್ತೊಂದರಲ್ಲಿ ಅವರ ವಿನಮ್ರ ಭಾವ ಇದನ್ನ ಹೇಳ್ಬೇಕಾದ್ರೆ ಏನೋ ಯಥಾಶಕ್ತಿ ಯಥಾಮತಿ, ನನಗೇನು ಭಗವಂತ ಏನು ಬುದ್ಧಿ ಕೊಟ್ಟಿದ್ದಾನೋ ಅದರಲ್ಲಿ ಏನು ಯಥಾಶಕ್ತಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ದಂಗೆ. ಇಲ್ಲಿ ಶಂಗೆನ್ನು, ಶಂಕದಿಂದ ಸ್ವಲ್ಪ ಸಮಾಧಾನ ಹೊಂದಿದ ಮೇಲೆ ಶಕ್ಕರಮೆನ್ನು, ಚಕ್ರ ಎಂದು ಬಿಡಿಸಿಕೊಳ್ಳಲು ಆರಳು, ಹೇಳಲು ಆಗುವುದಿಲ್ಲ, ಬಿಡಿಸ್ಕೊಳ್ಳೋದಕ್ಕೂ ಆಗಲ್ಲ. ಇವೆರಡರ ನಡುವೆ ಇರುವಂತ ತುಳಸಿ ಮಾಲೆಯನ್ನ ಸ್ಮರಿಸಿ ತುಳಾ ಎನ್ನು ಶಂಗು ಶಕ್ಕರಂಗಳ್ ಎಂದು ಪೂರಾರಾಳಿ ವೆಣ್ಶಂಗು ಎಂದು ಹೇಳಲಾರ್ದೆ ಇವಳು ಆಪತ್ತು ಅಧಿಕವಾಗಿ ಒಬ್ಬಳು ದ್ರೌಪದಿ ಶಂಖಚಕ್ರ ಗದಾಪಾಣೆ ಅಂತ ಅಂದ್ಬಿಟ್ಟಂದು. ಒಂದೊಮ್ಮೆ ಅತ್ಯಂತ ದುಃಖ ಆಗ್ಬಿಟ್ರೆ ಬಾಯಿನಲ್ಲಿ ಹೇಳ್ಬೇಕಾದ್ರೆ ಪದನೇ ಬರುವುದಿಲ್ಲ. ಹಾಗೆ ಇವಳ ತೀವ್ರವಾದಂತಹ ವಿರಹದ ವೇದನೆ ಶಂಖ ಚಕ್ರ ಅಂತಾಳೆ, ತುಳಾಯ್ ಅಂತಾಳೆ. ಪೂರ್ಣವಾಗಿ ಅದು ಹೇಳಲಿಲ್ಲ ಅದನ್ನ.
ಇಂಗನೇ ಸೊಲ್ಲು ಹೇಳಲು ಆರಂಭಿಸಿದ್ದನ್ನ ಪೂರ್ಣವಾಗಿ ವಿವರಿಸಲಾಗದೆ ಇರುವವಳಾದ್ಲು. ಹೀಗೆ ಹೇಳುವುದು ಎಷ್ಟೊತ್ತು ಅಂದ್ರೆ ಇರಾಪಹಲ್ ಎಲ್ಲಾ ಕಾಲಗಳಲ್ಲೂ ಏನ್ ಚೇಹೇನ್ ಇವಳು ಹೇಳಲು ಆರಂಭಿಸಿದ್ದನ್ನ ಹೇಳಿ ಮುಗಿಸುವಂತೆ ಮಾಡಲು ಅಥವಾ ಹೇಳಿ ಸ್ತ್ರೀತ್ವವನ್ನು ನೋಡಿ ಸುಮ್ಮನಿರುವಂತೆ ಮಾಡ್ಲು. ಏನ್ ಮಾಡ್ಲಿ? ನಂಗೆ ಸಖಿಯರೇ, ನನ್ನ ಮಗಳ ಸ್ಥಿತಿ ಹಿಂಗಾಗಿದೆಯಲ್ಲ ಅಂತ தாய அழகு. 10ನೇ பாசுர. உன் மகள் நீ இட்ட வழக்கன்றோ, அவளுக்கு ஹிதம் சொல்லி நீல்க தட்டன் உனக்கு என்றவர்களை குறித்து நான் சொல்லித்து கேடாதே அவனையே ஆசைப்பட்டு மிகவும் அவசன்னை ஆகா நின்றாள் என்கிறார். ನಿನ್ನ ಮಗಳು ನೀನು ಆಜ್ಞಾಪಿಸಿದಂತೆ ನಡೆಯುವಳಲ್ಲವೇ? ಅವಳಿಗೆ ಹಿತ ಹೇಳಿ ಹಿಂತಿರುಗಲು ತಡಿಯೇನು ಎಂದು ಅವರನ್ನು ಕುರಿತು ನನ್ನ ಮಾತನ್ನು ಕೇಳದೆ ಅವನನ್ನೇ ಆಶಿಸಿ ಅತಿಯಾಗಿ ದುಃಖಿಸ್ತಾ ಇದ್ದಾಳೆ ಅಂತಾಳೆ. ಯಾರ ಮಾತನ್ನ ಕೇಳೋ ಸ್ಥಿತಿನಲ್ಲಿ ಇದ್ದಾಳ ಅವಳು? ಎನ್ செய்கேன் என் உடைப்பேதை என் கோமளம் என் சொல்லும் என் வசமும் அல்லல் நங்கமீர் மின்சை பூன் மார்பினன் கண்ணன் கடல் துளாய் பொன்சை பூன் மென்முலைக்கு என்னும் மெலியமே. ಪ್ರತಿಪದಾರ್ಥ. ಎನ್ செய்கேன் ಏನ್ ಮಾಡ್ಲಿ? ಎನ್ನುಡೈಪೇದೆ ನನ್ನ ಮುಗ್ಧ ಮಗಳು, ಎನ್ ಕೋಮಳ ಅತಿ ಮೃದು ಸ್ವಭಾವವುಳ್ಳಂತಹ ಈ ಸುಕುಮಾರಿಯೋ, ಎನ್ ಸೊಲ್ಲು ಏನನ್ನು ಹೇಳಿದ್ರು ಕೂಡ ಎನ್ ವಶಮಂ ಅಲ್ದಲ್ ನನ್ನ ವಶದಲ್ಲಿ ಇಲ್ಲ. ನನ್ನ ಮೀರ್ ಪೂರ್ಣತೆಯನ್ನ ಹೊಂದಿದಂತ ಸ್ತ್ರೀಯರೇ, ಮಿನ್ಶೈ ಪ್ರಕಾಶಿಸುವಂತಹ ಪೂರ್ಣ ಮಾರ್ಬಿನನ್ ಕೌಸ್ತುಭ ರತ್ನಾಲಂಕೃತವಾದ ವಕ್ಷಸ್ಥಳವುಳ್ಳಂತಹ ಕಣ್ಣನ್ ಕಳಲ್ ಕಣ್ಣನ ಪಾದಗಳು, ಕೃಷ್ಣನ ಪಾದದ ತುಳಾ ಶ್ರೀ ತುಳಸಿಯನ್ನ ಪೊನ್ಶೈ ಸ್ವರ್ಣಮಯವಾದ ಪೂರ್ಣೆನ್ಮುಲೈತು ಮೃದುವಾದ ಮುಲೆಗಳಿಗೆ ಎಂದು ಆಶಿಸಿ ಮೆಲಿಯೊಮ್ಮೆ ಕೃಷಿವಾಗ್ತಾ ಇದ್ದಾಳೆ. ஈடு என் செய்கேன் இவள் தசை இருந்தபடியால் இவளை கிடையாதாய் இருந்தது. நான் என் செய்கேன் என்னுடை பேதை நான் சொல்லும் ஹிதவச்சனும் கேட்கும் பருவம் அல்லள். என் கோமளம் சொன்ன ஹிதம் கேள்கிழல் என்று கைவிட ஒண்ணாதபடி வியசன சகம் அல்லாத ரூபமாரியத்தை உடையவள். என் சொல்லும் அல்லள் என் வசமும் அல்லள். நான் சொன்ன ஹிதவச்சனம் கேட்பதும் செய்யாள். எனக்கு ஹிதம் சொல்லலாம் படி இருப்பதும் செய்யாள். தங்கமேர், இதில் நீங்கள் அறியாதது இல்லையிரே. மின்சை இத்தியாதி மின்னான் இன்றுள்ள கௌஸ்துபத்தை மார்பிலே உடைய கிருஷ்ணன் திருவடிகளில் திருத்துளாய் பொன்னாலே செய்த ஆபரணங்களை உடைத்தாய். விரகசகம் அல்லாத முலைக்கு அன்றிக்கே பொன் செய்திருக்கை விவர்ணமாயிருக்கை மென்முலை பயந்திருந்த என்ன கடவதிரே. அந்த வைவர்ணத்தையே ஆபரணமாக உடைய முலைக்கு என்றுமாம் அனிந்திதாம் என்னுமா போலே மின்செய் பூண்டார்பினன் பொன்செய் பூண் மென்முலை அவன் பூம்ஸ்துவத்துக்கு லட்சணமான கௌஸ்தபம் போலே ஆயிற்று. ஸ்திரீத்வத்துக்கும் வைவர்ணியம். அபிமத விரகத்தில் இப்படி பொன் பயக்கையிலே ஸ்திரீத்வ லட்சணம். தனம் படைத்தாரில் இவளைப் போலே தனம் படைத்தார் உண்டோ? மென்முலை தன் அபிமதனை பிரியா மாட்டாமையாலே பொன்னிட்டுக் கொள்ளுகிறது இரே. மென்முலைக்கு வேணும் என்று சொல்லிப்புக்கு மெலிவோடே தலை கட்டும். ಕನ್ನಡ ಅನುವಾದ. ಎನ್ செய்கேன் ಇವಳ ಪ್ರೇಮ ದಶೆಯಲ್ಲಿ ಇರೋದ್ರಿಂದ ಇವಳು ವಶವಾಗದೆ ಇರುವಳು. ನಾನೇನ್ ಮಾಡ್ಲಿ? ಎನ್ನುಡೈ ಪೇರೈ ನಾನು ಹೇಳುವ ಹಿತವಚನಗಳನ್ನು ಕೇಳುವ ವಯಸ್ಸಿನವಳಲ್ಲ. ಎನ್ ಕೋಮಳಂ ಹೇಳಿದ ಹಿತವನ್ನು ಕೇಳೋದಿಲ್ಲ. ಮಕ್ಕಳನ್ನು ಅತಿಯಾಗಿ ಬೆಳೆಸ್ಬಿಟ್ಟು ಮುದ್ದಾಗಿ ಆಮೇಲೆ ಅಯ್ಯೋ ಏನ್ ಮಾಡೋದು, ಹೇಳಿದ ಮಾತೆ ಕೇಳೋಲ್ವಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾಗ. ಸೊ ಮೊದಲೇ ಚಿಕ್ಕ ವಯಸ್ಸಿನಲ್ಲೇ ಸರಿಯಾದ ಸಂಸ್ಕಾರಗಳನ್ನ ನೀಡಬೇಕು ಮಕ್ಕಳಿಗೆ.
ಕೇಳುವಾಗ್ಲೇನೆ. ಮರ ಎಳೆದಾಗಿದ್ದಾಗ ಬಗ್ಗಿಸೋದಕ್ ಸಾಧ್ಯ, ಬಗ್ಗಿದ ಮೇಲೆ ಮಾಡೋದಕ್ ಸಾಧ್ಯವೇನು? ಹಾಗೆ ಮಕ್ಕಳಿಗೆ ತಂದೆ ಬಾಲ್ಯದೊಳ್ ಅಕ್ಕರೆ ವಿದ್ಯೆಗಳ ನರಿಪದಿರ್ನೊಡೆ ಕೊಂದಂ ಲೆಕ್ಕದನ ಬೆರಳು ಕಳೆದಂ ಚಿಕ್ಕಂದಿನ ವಿದ್ಯೆ ಪರವಿ ಚೂಡಾರತ್ನ. ಸೊ ಅವಾಗೇನು ಅಂದ್ರೆ ಬರೀ ಮೋಹ ಪ್ರೀತಿ, ಅವ್ನು ಏನ್ ಮಾಡಿದ್ರು ಎಲ್ಲಾನು ಸರಿ, ಅವಳೋ ಆಮೇಲೆ ಅಯ್ಯೋ ನಾವು ಹೇಳಿದ ಮಾತಿ ಕೇಳೋಲ್ಲ, ಹೇಳಿದ ಮಾತಿ ಕೇಳೋಲ್ಲ ಅನ್ನೋದು. ಮೊದಲಿಂದ ಸ್ವಲ್ಪ ಕಂಟ್ರೋಲ್ ನಲ್ಲಿ ಇಟ್ಟಿದ್ರೆ. ಮನುಸ್ಮೃತಿಕರ ಹೇಳ್ತಾರೆ, ಮಕ್ಕಳನ್ನ ಶಿಷ್ಯರನ್ನ ಇದ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾನೆ, ತುಂಬಾ ಅವಿಧೇಯತೆಯನ್ನು ತೋರಿಸಿದ್ರೆ ಬಿದಿರಿನ ಚಡಿ ಜೋರಾಗಿ ಹೊಡಿಬಾರ್ದು. ಅದನ್ನ ಹೇಳ್ತಾನ, ಹಗ್ಗದಿಂದನೋ ಇದರಿಂದನೋ ಶಿಕ್ಷೆ ಮಾಡೋದ್ರಿಂದ ಏನು ಅಂದ್ರೆ ತಪ್ಪು ಮಾಡಿದಾಗ ಸುಮ್ಮನೆ ಬಿಡಬಾರ್ದು. ರೀತಿ ಇರಬೇಕು, ಇಲ್ಲ ಅಂತಲ್ಲ, ಆದ್ರೆ ಅನ್ಕಂಟ್ರೋಲಬಲ್ ಅನ್ನೋ ಸ್ಥಿತಿಗೆ ಅವ್ರು ಹೋಗ್ಬಾರ್ದು. ಇವರ ಅಂಕೆನಲ್ಲಿ ಇರಬೇಕು. ಮಕ್ಕಳಿಗೆ ಆ ಒಬಿಡಿಯನ್ಸ್ ಅನ್ನೋದು ಬಹಳ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ದೊಡ್ಡವರಾದ್ಮೇಲೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಸುಮ್ನೆ ಸಿಕ್ಕದಿಗ್ ಮದಕ್ಕೆಲ್ಲಾನು ಹೊಡಿತಾ ಇದ್ರೆ ಅದ್ರದ್ದು ಕಳ್ಕೊಂಡ್ಬಿಡತ್ತೆ. ಇದು ಪೇರೆಂಟಿಂಗ್ ಇದೆಯಲ್ಲ, ಪೋಷಕರಾಗಿ ಬಹಳ ಎಚ್ಚರಿಕೆಯಿಂದ ಮಾಡ. ಹೊಡಿತೀಯೇನೋ ಹೊಡಿ, ಸರಿ ಹೊಡಿಸ್ಕೊಳ್ತೀನಿ. ಈ ಮಟ್ಟಕ್ಕೆ ಮಕ್ಕಳು ಬಂದ್ರೆ ಅದು ಕಷ್ಟ. ಯಾತಕ್ಕೆ ಹೇಳೋದನ್ನ ವಿವೇಚವಾಗಿ ತಿಳಿಸಿ ಮಾಡುವಂತ. ಸೊ ಬಹಳ ಮುಖ್ಯವಾಗಿ ಬೇಕಾದದ್ದು ವಿಧೇಯತೆ, ಮಕ್ಕಳಿಗೆ ಒಬಿಡಿಯನ್ಸ್. ಶಿಷ್ಯರಿಗೆ ಗುರುಗಳಲ್ಲಿ ಅದು ಬಹಳ ಮುಖ್ಯವಾಗಿ ಬೇಕಾದಂತ. ಹೇಳಿದ ಹಿತವನ್ನು ಕೇಳೋದಿಲ್ಲ ಎಂದು ಕೈ ಬಿಡಲಾಗದಂತೆ ವಿರಹ ವ್ಯಸನ ಸಹಿಸಲಾರದಂತಹ ಸೂಕುಮರಿಯನ್ನು ಪಡೆದಿರೋಳವಳು. ಎನ್ ಸೊಲ್ಲು ಮಲ್ಲಳ್ ಎನ್ ವಶಮು ಮಲ್ಲಳ್, ನಾನು ಹೇಳಿದ ಹಿತವಚನಗಳನ್ನು ಕೇಳಲು ಆರಳು, ನಾನು ಹಿತವನ್ನು ಹೇಳುವಂತೆ ಇರಲು ಆರಳು. ನಂಗಮೆಯ ಇದರಲ್ಲಿ ನಿಮಗೆ ತಿಳಿಯದೇ ಇರೋದು ಯಾವುದೂ ಇಲ್ಲ. ಮಿಂಶೈ ಇತ್ಯಾದಿ ಪ್ರಕಾಶಿಸುತ್ತಿರುವ ಕೌಸ್ತುಭ ರತ್ನವನ್ನ ವಕ್ಷಸ್ಥಳದಲ್ಲಿ ಉಳ್ಳ ಕೃಷ್ಣನ ಶ್ರೀ ಚರಣಗಳಲ್ಲಿನ ಶ್ರೀ ತುಳಸಿಯನ್ನ ಕನಕಮಯವಾದ ಆಭರಣಗಳನ್ನ ಧರಿಸಿ ವಿರಹವನ್ನ ಸಹಿಸಲಾಗಿ ಇರುವಂತಹ ಸ್ಥಾನಕ್ಕೆ ಅಥವಾ ಪೊಂಶೈದಿರು ಕೈ ವಿವರ್ಣವಾಗಿರುವಿಕೆ, ಮೃದುವಾದ ಸ್ಥಾನ ವಿವರ್ಣವಾಗಿತ್ತು ಎಂದು ಹೇಳುವಂತೆ ಆ ವೈವರ್ಣ್ಯವನ್ನೇ ಆಭರಣವಾಗಿ ಹೊಂದಿರುವಂತಹ ಸ್ತನಕ್ಕೆ ಅಂತಾನೆ ಹೇಳಬಹುದು. ಅನಿಂದಿತಾಮ್ ಎನ್ನುವಂತೆ ಮಿನ್ ಶೈ ಪೂನ್ ಬಾರ್ ಬಿನನ್ ಪೊನ್ ಶೈ ಪೂನ್ ಮೆನ್ಮುಲೈ, ಅವನ ಪುಂಸ್ತ್ವಕ್ಕೆ ಲಕ್ಷಣವಾದ ಕೌಸ್ತುಭದಂತೆ ಆಯಿತು, ಸ್ತ್ರೀತ್ವಕ್ಕೆ ವೈವರ್ಣ್ಯ. ಅಭಿಮತ ವಿರಹದಲ್ಲಿ ಈ ರೀತಿ ವೈವರ್ಣ್ಯ ಉಂಟಾಗುವುದು ಸ್ತ್ರೀತ್ವಕ್ಕೆ ಲಕ್ಷಣ. ಮೊಲೆಯುಳ್ಳವರಲ್ಲಿ ಇವಳಂತೆ ಮೊಲೆಯುಳ್ಳವರುಂಟೋ, ಪ್ರಿಯತಮನ ವಿರಹದಲ್ಲಿ ಈ ರೀತಿ ವೈವರ್ಣ್ಯ ಹೊಂದುವುದೇ ಸ್ತ್ರೀತ್ವಕ್ಕೆ ಲಕ್ಷಣ. ಮೆನ್ಮುಲೈ, ಮೊಲೆಯುಳ್ಳವರಲ್ಲಿ ಇವಳಂತೆ ಮೊಲೆಯುಳ್ಳವರುಂಟೋ, ತನ್ನ ಪ್ರಿಯನನ್ನ ಬಿಡಲಾಗದೆ ಆಭರಣಗಳನ್ನ ಧರಿಸೋದು ಮೃದುವಾದ ಮೊಲೆಗಳಿಗೆ ಬೇಕು ಎಂದು ಹೇಳ ಹೊರಟ ಋಷತ್ವದೊಂದಿಗೆ ಮುಗಿಯುತ್ತೆ. ನಿಗಮத்தில் ಕಡೆಯ ಪಾಶುರ. ಇತ್ತಿರುವಾಯ್ಮொழி ಅಭ್ಯಸಿಕ್ಕವಲ್ಲ ನಿತ್ಯ ಸೂರ್ಯ ಹೇಳಕ್ಕೆ ಸದೃಶ ಆವರ್ ಎನ್ಗಿರ. ಈ ತಿರುವಾಯ್ಮொழிಯನ್ನ ಕಲಿಯಬಲ್ಲವರು ನಿತ್ಯ ಸೂರ್ಯನಿಗೆ ಸದೃಶರಾಗ್ತಾರೆ ಅಂತಾರೆ. ಪರಮ ವಿರಹದ ದಶೆ ಇದೆ, ಪರಮ ಭಕ್ತಿಯ ದಶೆ. ಭಕ್ತಿ, ಪರಜ್ಞಾನ, ಪರಮ ಭಕ್ತಿ, ಆ ಪರಮ ಭಕ್ತಿಯ ದಶೆ. ಅದನ್ನು ಕೇಳಿದ್ರೇನೇನೆ ನಮಗೂ ಕೂಡ ಮರು ಹುಟ್ಟು ಅನ್ನೋದು ಇರೋಲ್ಲ ಅಂತ ಹೇಳ್ತಾರೆ. ಮೆಲಿಯುಂ ನೋಯ್ತೇರ್ಕೊಂ 11ನೇ ಪಾಶುರ. நன் கண்ணன் கழல்கள் மேல் மலிபுகழ் வன்பொருகூர் சடகோபன் சொல் மலிபுகழ் 1020 வல்லவர் மலிபுகழ் வானவர்க்கு ஆவர் நல்கோவையே. ಪ್ರತಿಪದಾರ್ಥ. ಮೆಲಿಯುಂ ನೋಯ್ ತೀರ್ಕೊಂ, ಶಿಥಿಲ ಮಾಡುವ ವಿರಹ ವ್ಯತೆಯನ್ನು ಹೋಗಲಾಡಿಸುವ ನಮ್ ಕಣ್ಣನ್ ಕಳಲ್ಗಳ ಮೇಲೆ, ನಮ್ಮ ಶ್ರೀಕೃಷ್ಣನ ಚರಣಗಳ ಮೇಲೆ ಮಲಿಪುಹಳ್ ವಿಶೇಷವಾದ ಕೀರ್ತಿ ಭರಿತವಾದಂತಹ ವಣ್ಕುರುಹೋರ್ ಶುದ್ಧವಾದಂತಹ ತಿರುಕುರುಹೋರಿನ ಷಟಗೋಪನ್ಸಲ್ ನಮ್ಮಾಳ್ವಾರವರು ಹೇಳಿರುವ ವಾಲಿಪುಹಳ್ ಧ್ವನಿಪೂರಕವಾದ 1020 ಈ 10 ಬಲ್ಲವರ್ ತಿಳಿದವರು
ಮಾಲಿಪುಹಳ್ ವಿಶೇಷ ಕೀರ್ತಿಯುಳ್ಳ ವಾನವರ್ಕ್ಕೆ ನಿತ್ಯ ಸೂರಿಗಳಿಗೆ ಆಮರ್ ಆಗ್ತಾರೆ. ನಲ್ಕೋವಯೇ ಒಳ್ಳೆಯ ಜೊತೆ ಆಗ್ತಾರೆ. ಅವ್ರಿಗೆ ನಿತ್ಯ ಸೂರಿಗಳ ಜೊತೆ ಆಗ್ತಾರೆ ಅಂದ್ರೆ ಮುಕ್ತರಾಗಿ ಅವ್ರ ಜೊತೆನಲ್ಲಿ ನಿತ್ಯ ಕೈಂಕರ್ಯವನ್ನು ಮಾಡುವ ಭಾಗ್ಯವನ್ನು ಪಡಿತಾರೆ. ஈடு மெலியும் நோய் தீர்க்கும் மெலியும் என்று தாயார் கை வாங்கினாள், பின்னையும் உடையவன் கைவிடானே. பெத்தார் பெத்தொழிந்தார் இத்தியாதி நங்கண்ணன் காசாமா விருபுச்சௌரிகி ஸ்மயமான முகம் முஜக என்று இப்படிப்பட்ட பத்துக்களிலே வந்து முகம் காட்டும் என்னும் பிரமாண பிரசித்தி. இப்படி சிதிலை ஆகைக்கு அடியான விரக வியதையை போக்கும் ஆஷ்டித சுலபனான கிருஷ்ணன் திருவடிகள் விஷயமாக மலிபுகழ் தேச காலங்களால் விப்ரகிருஷ்டமான அவன் படிகளையும் இப்போதே பெற வேணும் என்று விடாய்க்கும்படி பகவத் விஷயத்திலே விடாய்க்கையால் வந்த புகழிரே. இப்படிப்பட்ட புகழை உடைய ஆழ்வார் அருளி செய்தது. ஒலிப்புகழ் 1020 வல்லவர். இவரை இப்படி விடாய்ப்பித்தவன் அவ்விடாய்ப்போன இடம் தெரியாதபடி பரிகரிக்க வல்லன் என்கிற கல்யாண குணங்களை எட்டமாக சொல்லுகிற இப்பத்தையும் அபியசிக்க வல்லவர்கள் மலிப்புகழ் வானவர்க்கு அவர் நல் கோவையே. இவ்வாழ்வாரோடு ஒப்பர்கள் ஆயிற்று. அவர்களும் நித்தியானுபவம் பண்ணா நிற்கச் செய்தே அவர்கள் விடாய்க்க வல்லர் ஆம்படி பகவத் விஸ்லேஷத்தால் விடாய்க்கைக்கும் சம்பாவனை இல்லாத சம்சாரத்திலே இருந்து இவர் விடாய்க்க வல்லர் ஆனா போலே ஆயிற்று. வானவரோட நல் கோவை ஆவர், நல் சீர்த்தி ஆவர். ಆಳ್ವಾರನ್ பெருமானார் ஜிய திருமுறைகளை ಶರಣಂ. ಇದರ ಕನ್ನಡ ಅನುವಾದ. ಮೆಲಿಯುಂ ನೋಯ್ ತೀರ್ಕೊಂ ಕೃಷಳಾದಳು ಎಂದು ತಾಯಿಯು ಕೈ ಬಿಟ್ರು ಒಡೆಯನು ಕೈ ಬಿಡಲಾರ್ನಲ್ಲ. ಪೆತ್ತಾರ್ ಪೆತ್ತೊಳಿಂದಾರ್ ಹೆತ್ತವರು ಹೆತ್ತು ಕೈ ಬಿಟ್ರು ಎಂದು ಮೊದಲಾಗಿ ನಮ್ ಕಣ್ಣನ್ ಅವರ ಮಧ್ಯದಲ್ಲಿ ಶೌರಿಯು ಆವರ್ತಿಸಿದ. ಶೂರ ಕುಲದಲ್ಲಿ ಬಂದವನು ಅದರಿಂದ ಶೌರಿ ಎಂದು ಈ ರೀತಿಯ ಆಪತ್ತುಗಳಲ್ಲಿ ಬಂದು ಮುಖವನ್ನು ತೋರಿಸುವವನು ಎನ್ನುವುದು ಪ್ರಮಾಣ ಪ್ರಸಿದ್ಧ. ಈ ರೀತಿ ಶಿಥಿಲೆಯಾಗುವುದಕ್ಕೆ ಕಾರಣವಾದ ವಿರಹ ವ್ಯತಿಯನ್ನು ಹೋಗಲಾಡಿಸುವ ಆಶ್ರಿತ ಸುಲಭನಾದ ಕೃಷ್ಣನ ಶ್ರೀ ಚರಣಗಳ ವಿಷಯವಾದ ಮಲಿಪುಹಳ್ ದೇಶ ಕಾಲಗಳಿಂದ ದೂರವಾದ ಅವನ ವಿಷಯಗಳನ್ನು ಈಗಲೇ ಹೊಂದಬೇಕು ಎಂದು ಉತ್ಕಟ ಇಚ್ಛೆಯಿಂದ ಭಗವದ್ ವಿಷಯದಲ್ಲಿ ಆಸೆ ಪಡೋದ್ರಿಂದ ಬಂದ ಕೀರ್ತಿ ಇದು. ಈ ರೀತಿ ಕೀರ್ತಿಯುತರಾದಂತ ಆಳ್ವಾರರು ಹೇಳಿದ್ರು ಒಲಿಪುಹಳ್ 1020 ವಲ್ಲವರ್. ಇವರನ್ನ ಹೀಗೆ ಆರ್ತನಾಗಿಸಿದವನು ಆ ಆರ್ತಿ ಹೋದ ಜಾಗ ತಿಳಿಯದಂತೆ ಪರಿಹರಿಸಬಲ್ಲವನು ಎನ್ನುವ ಕಲ್ಯಾಣ ಗುಣಗಳನ್ನ ವ್ಯಕ್ತವಾಗಿ ಹೇಳುವ ಈ ದಶಕವನ್ನ ಅಭ್ಯಸಿಸಲು ತಿಳಿದವರು ಮಲಿಪುಹಳ್ ವಾನವರ್ಕೆ ಆವರ್ ನಲ್ ಕೋವಯೇ. ಅವರೂ ಈ ರೀತಿ ಆಳ್ವಾರರಿಗೆ ಸಮನಾಗ್ತಾರೆ. ನಿತ್ಯಾನುಭವ ಮಾಡ್ತಾ ಇದ್ರು. ಅವರು ಆರ್ತರಾಗುವಂತೆ ಭಗವಂತನ ವಿರಹದಿಂದ ಆರ್ತರಾಗಲು ಅವಕಾಶ ಇಲ್ಲದ ಸಂಸಾರದಲ್ಲಿ ಇದ್ದು ಇವರು ಆರ್ತರಾಗುವಂತೆ ಆಯಿತು. ವಾನವರೋಡು ನಲ್ಕೋವ ಯಾವರ್ ನಿತ್ಯ ಸೂರಿಗಳೊನ್ನೆ ಒಳ್ಳೆಯ ಜೊತೆ ಆಗ್ತಾರೆ. ಭಗವಂತನಲ್ಲಿ ಎಷ್ಟು ತೀವ್ರವಾದಂತಹ ಬಯಕೆ ಅವರು ಅನುಭವಿಸಿದ್ದನ್ನ ಹೇಳಿದ್ರು. ಯಾರು ನಮ್ಮಾಳ್ವ ಅದನ್ನ ಕೇಳಿದ್ರೇನೆ ನಮಗೆ ಭಗವಂತನ ಕೃಪೆ ಉಂಟಾಗತ್ತೆ ಅಂತ ಫಲಶ್ರುತಿ. ಆಳ್ವಾರ್ ಎಂಬೆನುಮಾನಾರ್ ಜಿಯರ್ ತಿರುವಡಿಗಳು ಶರಣ. ಇಲ್ಲಿಗೆ 4 ಎರಡನೇ ಇದು ಮುಗಿಯಿತು. 4ನೇದಲ್ಲಿ 4 2 ತಿರುವಡಿ 3 ತಿರುವಾಯ್ಮಳಿ. ಅದು ಏನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ನಾಳೆ ದಿವಸ ಕ್ಲಾಸ್ ಇರೋಲ್ಲ. ನಾಡಿದ್ದು ಶನಿವಾರ ಆ ಭಕ್ತಿ ಯೋಗ 12ನೇ ಅಧ್ಯಾಯದನ್ನ ಒಂದೊಂದು ಶ್ಲೋಕದ್ದು ಸಂಗ್ರಹವಾದದ್ದನ್ನ ಶನಿವಾರ ದಿವಸ ಅನುಸಂಧಾನ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ನಮ್ಮ ಆಳ್ವಾರ್ ತಿರುವಡಿಗಳೇ ಶರಣಂ. ಮಧುರ ಕವಿ ಆಳ್ವಾರ್ ತಿರುವಡಿಗಳೇ ಶರಣಂ. ತಿರುಕುರಹೈ ಪಿರಾನ್ ಪಿಳ್ಳಾನ್ ತಿರುವಡಿಗಳೇ ಶರಣಂ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.